ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಭಾನುವಾರ ಅಂದಾಕ್ಷಣ ಮಂತ್ರದ ಉಪದೇಶವನ್ನ ಪಡ್ಕೊಳ್ಳುವಂತಹ ದಿನ. ಆದಿತ್ಯನನ್ನ ಸ್ಮರಿಸ್ತಾ, ಭಾಸ್ಕರನನ್ನ, ದಿವಾಕರನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದರೆ ವಿಶೇಷವಾದಂತಹ ಮಂತ್ರದ ಉಪದೇಶವನ್ನ ಪಡ್ಕೊಳ್ಳುವಂತಹ ದಿನ ಇಂದು. ಬನ್ನಿ ಗುರುಗಳನ್ನ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ನಮನಗಳು. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಭಾನುವಾರ ಅಂದಾಕ್ಷಣ ನಾವು ವಾರವಿಡೀ ಕಾಯ್ತೀವಿ ಮಂತ್ರದ ಉಪದೇಶವನ್ನ ಪಡ್ಕೋಬೇಕು ತಮ್ಮಿಂದ ಅಂತ. ಈ ದಿನ ಯಾವ ಮಂತ್ರವನ್ನ ತಿಳಿಸ್ಕೊಡ್ತೀರಾ ಗುರುಜಿ? ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಆಸತ್ಯೇನೋ ರಜಸಾ ವರ್ತಮಾನೋ ನಿವೇಶಮೃತಂ ಮತ್ಯಂಚ ಹಿರಣ್ಯಹೇನ ಸವಿತಾರತೇನ ದೇವೋ ಯಾತಿ ಭೂನಾನಿ ಸ್ಪರ್ಶನ್. ಹರಿ ಓಂ. ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ದಶಮಿ ರೋಹಿಣಿ ನಕ್ಷತ್ರ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6:46 ಆಗಿದೆ. ಸೂರ್ಯ ಅಸ್ತ ಆಗಲಿರ್ತಕ್ಕಂಥದ್ದು 6:21. ಈ ದಿನದ ಸೂರ್ಯೋದಯ ಪ್ರಕಾರ ಈ ದಿನದ ಸಾಯಂಕಾಲ ರಾಹುಕಾಲ ಸಂಜೆ 4:55 ಸುಮಾರು 7 ಗಂಟೆ ತನಕ ಇರತಕ್ಕಂಥದ್ದು. ಮತ್ತು ಈ ದಿನದ ಅತ್ಯಂತ ದುರ್ಮುಹೂರ್ತ ಮಧ್ಯಾಹ್ನ 1ರಿಂದ 2 ಗಂಟೆ ಹಾಗೂ ಬೆಳಗ್ಗೆ 9:30ರಿಂದ 10:00 ಇರ್ತಕ್ಕಂಥದ್ದು. ಇನ್ನು ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ ಅಂತಂದಾಗ ಈ ದಿನ ಮಧ್ಯಾಹ್ನ 12:30ರಿಂದ 1 ಗಂಟೆ ತನಕ ಇರತಕ್ಕಂಥ. ಈ ಸಮಯದಲ್ಲಿ ಎಲ್ಲ ಶುಭ ಕಾರ್ಯಗಳು ಮಾಡ್ಕೊಳ್ಳಿ. ಮತ್ತೊಂದು ಮಾಘ ಮಾಸ, ಇವತ್ತು ಮಾಘ ಮಾಸ ರೋಹಿಣಿ ನಕ್ಷತ್ರ ಚಂದ್ರದಶೆಯಲ್ಲಿ ಸೂರ್ಯೋದಯ ದಶಮಿ ಬೇರೆ, ತುಂಬ ವಿಶೇಷವಾದ ನಕ್ಷತ್ರ ಅಲ್ವಾ ಇವತ್ತು. ಅದಕ್ಕೆ ಎಲ್ಲ ಕಡೆನೂ ಶುಭ ಸಮಾರಂಭಗಳು ಜಾಸ್ತಿ, ಪೂಜೆ ಪುನಸ್ಕಾರಗಳು ಜಾಸ್ತಿ. ಒಂದು ಕಡೆ ಸತ್ಯನಾರಾಯಣ ಪೂಜೆ, ಮತ್ತೊಂದು ಕಡೆ ಸಂಧಿ ಶಾಂತಿ ಹೋಮಗಳು, ಮದುವೆಗಳು, ಗೃಹ ಪ್ರವೇಶಗಳು ಎಲ್ಲ ಇಟ್ಕೊಂಡ್ಬಿಟ್ಟಿದ್ರು ಮಾಘ ಮಾಸ ಅಂತ. ಇಟ್ಕೊಳ್ಳಿ, ಒಳ್ಳೇದೇ, ತೊಂದರೆನೇ ಇಲ್ಲ, ತುಂಬ ಒಳ್ಳೆ ದಿನ. ಆದರೆ ನೀವೆಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಗುರುಬಲ ಅನ್ನೋದು ಬೇಕಲ್ಲ. ಗುರು ದೃಷ್ಟಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಗುರು ವಕ್ರದಲ್ಲಿದ್ದಾನೀಗ, ಗೋಚಾರದಲ್ಲೇ ಗುರು ವಕ್ರ ದೃಷ್ಟಿ ಇರೋದ್ರಿಂದ ಈ ಸಮಯದಲ್ಲಿ ಏನು ಮಾಡ್ತೀವಿ ನಾವು? ವಕ್ರದೃಷ್ಟಿ ಇದ್ರೂ ಸಹ ಮದುವೆಗಳು ಫಿಕ್ಸು, ಗೃಹ ಪ್ರವೇಶಗಳು ಫಿಕ್ಸು, ಮತ್ತು ಈ ನಾಮಕರಣಗಳು ಫಿಕ್ಸು, ಎಲ್ಲವೂ ಫಿಕ್ಸ್ ಮಾಡಿಬಿಟ್ಟಿದ್ರಿ. ಅಂದರೆ ಗುರುಗ್ರಹ ಕೂಡ ಈಗ ತನ್ನ ಪತನದಲ್ಲೇ ವಕ್ರವಾಗಿ ಚಲನೆ ಮಾಡ್ತಿದ್ದಾನೆ ಅಂತ. ವಕ್ರದೃಷ್ಟಿ, ಈ ಒಂದು ತರಂಗಗಳ ಪ್ರಭಾವ ಭೂಮಿಯ ಮೇಲೆ ಬೀಳ್ತಿರ್ತಕ್ಕಂಥದ್ದು. ಒಂದು ತಿಳ್ಕೊಳ್ಳಿ, ನಮ್ಮ ಜೀವನದಲ್ಲಿ 5 ಗ್ರಹಗಳು ತುಂಬ ವಿಶೇಷ. ಪಂಚಗ್ರಹ ಮಹಾಕೂಟ ಒಂದು. 5 ಗ್ರಹಗಳು ಲಗ್ನದಲ್ಲೇ ಕೆಲವ್ರಿಗಿರುತ್ತೆ. ಮತ್ತು ಯಾರ್ದೇ ಒಂದು ಜಾತಕದಲ್ಲಿ 5 ಗ್ರಹಗಳು ಚೆನ್ನಾಗಿ ಇದ್ಬಿಟ್ಟಿದೆ ಅಂತಂದ್ರೆ ಪಂಚಭೂತಗಳ ಅವ್ನಿಗೆ ವಶ. ನೋಡಿ, ಪಂಚಭೂತಗಳಂದ್ರೆ ಯಾವುದು? ಪೃಥ್ವಿ ಗ್ರಹಕ್ಕೆ ಅಧಿಪತಿ. ನಾನು ಹೇಳ್ತೀನಿ ನೋಡಿ, ಪಂಚಭೂತಗಳು ಮೊದಲನೇದು ಅಗ್ನಿ, ಎರಡನೇದು ಜಲ, ಮೂರನೇದು ವಾಯು, ನಾಲ್ಕನೇದು ಭೂಮಿ ಆಕಾಶ. ಇವು 5 ನಿಂಗೆ ಪಂಚಭೂತಗಳು ವಶಿ ಆಗೋಯ್ತು ಅಂತಂದ್ರೆ ನಿನ್ನ ಜೀವನದಲ್ಲಿ ಇನ್ನೇನು ಎಲ್ಲವೂ ಸಿಗ್ದಂಗೆ. ನಿನ್ನ ಹಣೆ ಬರದಲ್ಲಿ ನೀನು ಏನು ಅನ್ಕೊಂಡ್ರು ನಿನ್ನ ಜೀವನದಲ್ಲಿ ಸಕ್ಸಸ್ ಆದಂಗೆ. ಆ ಪಂಚಭೂತಗಳು ಸಿಗ್ಬೇಕಲ್ಲ. ಏನು ತಮಾಷೆನ ಪಂಚಭೂತಗಳನ್ನ ಒಳಸ್ಕೊಳ್ಳೋದು ಅಂತಂದ್ರೆ ಅಂದರೆ ಸೂರ್ಯ ಚಂದ್ರ ಪಂಚಭೂತಗಳು ನೋಡಿ. ಸೂರ್ಯ ಚಂದ್ರ, ಸೂರ್ಯ ಅಂದರೆ ಅಗ್ನಿತತ್ವ, ತೇಜೋತತ್ವ. ಸೂರ್ಯ ಅಗ್ನಿತತ್ವ, ಚಂದ್ರ ಜಲತತ್ವ, ಬುಧ ವಾಯುತತ್ವ. ಅರ್ಥ ಆಯ್ತಲ್ವಾ? ಬುಧ ವಾಯುತತ್ವ. ಮತ್ತೆ ಭೂಮಿ ಯಾರ ತತ್ವ? ಭೂಮಿ ಹಳದಿ ಬಣ್ಣ, ಗುರುತತ್ವ ಭೂಮಿ. ಶುಕ್ರ ಆಕಾಶ ತತ್ವ, ಸೌಂದರ್ಯ ಶುಕ್ರ ಆಕಾಶ ತತ್ವ. ಇವೆಲ್ಲವೂ ಕೂಡ ಪಂಚಭೂತಗಳು, ಪಂಚಗ್ರಹಗಳ ತತ್ವಗಳು. ಯಾರೇ ಜಾತಕದಲ್ಲಿ
ಸೂರ್ಯ ಚೆನ್ನಾಗಿರಬೇಕು, ಚಂದ್ರ ಒಳ್ಳೆ ಸ್ಥಾನದಲ್ಲಿರಬೇಕು, ಬುಧ ಗುರು ಶುಕ್ರ ಈ 5 ಗ್ರಹಗಳೇನಾದರೂ ಅವ್ರ ಜನ್ಮಜಾತಕಗಳಲ್ಲಿ ಚೆನ್ನಾಗಿದೆ ಅಂತಂದ್ರೆ ಬ್ರಹ್ಮಾಂಡನೇ ಅವ್ರಿಗೆ ವಶ. ಇನ್ನ ಆ ಬ್ರಹ್ಮಾಂಡ ಅಷ್ಟು ವಶ ಮಾಡಿಕೊಳ್ಳಿಕ್ಕೆ ಪಂಚಭೂತಗಳನ್ನ ಆಕರ್ಷಣೆ ಇಟ್ಕೋಬೇಕು. ಆ ಪಂಚಗ್ರಹಗಳ ಆರಾಧನೆ ಮಾಡ್ಬೇಕು ನಾವು. ಆ ಪಂಚಗ್ರಹಗಳನ್ನ ಆರಾಧನೆ ಮಾಡ್ಕೊಂಡ್ರೆ ನಮ್ಗೆ ಇನ್ನೇನ್ ಬೇಕು? ಗೌರವಿಸ್ಬೇಕು ಜೀವನದಲ್ಲಿ. ಎಲ್ಲಿ ಯಾವ ರೀತಿ? ಗ್ರಹಗಳ ರೂಪದಲ್ಲೆಲ್ಲ ಗೌರವಿಸೋದು. ಸೂರ್ಯ ಪಿತೃಕಾರಕ, ತಂದೆಯನ್ನ ಗೌರವಿಸಬೇಕು. ಚಂದ್ರ ಮಾತೃಕಾರಕ, ತಾಯಿಯನ್ನ ಗೌರವಿಸಬೇಕು. ಬುಧ ಯಾರು? ಸೋದರ ಸೋದರಿಯರು, ಗೌರವಿಸಬೇಕು. ಬುಧ ಎಲ್ಲರತನೂ ಹಿರಿಯರು. ಬುಧ ಅಂದ್ರೆ ಹಿರಿಯರು, ಗೌರವಿಸಬೇಕು. ಮತ್ತೆ ಬುಧ ಅಂತಂದ್ರೆ ಕುಲದೈವ ಅಂತ ಹೇಳ್ತೀವಿ ನಾವು. ನಿಮ್ಮ ಮನೆ ದೇವರು ಮೊದಲು ತಂದೆ ತಾಯಿ, ತಂದೆ ಸೂರ್ಯ, ಚಂದ್ರ ತಾಯಿ, ಬುಧ ಕುಲದೈವ, ಗೌರವ ಮಾಡಬೇಕು. ನಿಮ್ಮ ಮನೆ ದೇವರು ಗೌರವಿಸಬೇಕು, ದೇವತೆಗಳಿಗೆ ಗೌರವ ಕೊಡಬೇಕು. 4ನೇದು ಗುರುವು. ಗುರುವು ಅಂತಂದ್ರೆ ಯಾರು? ಗುರು ನಮ್ಗೆ ವಿದ್ಯೆ ಹೇಳ್ಕೊಡ್ತಕ್ಕಂಥ ಗುರು, ಒಳ್ಳೇದು ಆಶಿಸಂತ ಗುರು, ನಿಂಗೆ ಒಳ್ಳೆ ಬುದ್ಧಿ ಹೇಳ್ತಾನಲ್ಲ ಆ ಗುರು. ಎದುರುಗಡೆ ಒಳ್ಳೆ ಮಾತು ಕೇಳ್ಕೊಂಡು ಹಿಂದೆಯಿಂದ ಅವನ ಬಗ್ಗೆ ಸಂಚು ಅವ್ರ ಹತ್ರ ಇವ್ರ ಹತ್ರ ನೆಗೆಟಿವ್ ಆಗಿ ಹೇಳ್ಕೊಂಡ್ರು ನಿಮ್ ಜೀವನದಲ್ಲಿ ಹಾಳಾಗಿ ಹೋಗ್ತೀರಾ. ಅದಕ್ಕೆ ಗುರು ಶಾಪ ಬ್ರಹ್ಮ ಹತ್ಯೆ ದೋಷ ಅಂತ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಕೇಳ್ತಿದೀನಿ ಅಂತ. ಮತ್ತೆ ಇನ್ನ ಶುಕ್ರ 5ನೇ ಗ್ರಹ. ಇನ್ಯಾವುದು ಶುಕ್ರ ಅಂತಂದ್ರೆ ಪತ್ನಿ. ಅಲ್ಲಿಗೆ ಪಂಚಭೂತಗಳು ಇವರೇ ನಿಮ್ಮ ಮನೆಯಲ್ಲಿ. ಇಷ್ಟು ಜನ ನೀವು ಚೆನ್ನಾಗಿ ಕಾಪಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನೀವು ಉದ್ಧಾರ ಆದಾಗೆ. ಆದ್ರೆ ಯಾಕೆ ಉದ್ಧಾರ ಆಗ್ತಿಲ್ಲ ನಾವು? ತಂದೆ ತಾಯಿನ ಬೈತೀವಿ. ತಂದೆ ಏನಾದ್ರೂ ಮಗಳಿಗೊಂದು ಮಾತು ಅಂದ್ಬಿಟ್ರೆ ಬೈಕೊಂಬಿಡೋದು. ಆದ್ರೆ ತಂದೆ ಏನಾದ್ರೂ ಒಂದು ಮಾತು ಅಂದ್ಬಿಟ್ರೆ ಬೈಕೊಂಬಿಡೋದು. ಏನ್ ಕೇಳೋದೇ ಇಲ್ಲ ಮಕ್ಕಳು, ಬೈಕೊಳ್ಳೋದು. ಅವ್ನು ಹೊಡೆದಾಕ್ಬಿಟ್ಟ ಅಂತಾನೆ ಕುಡಿದ್ಬಿಟ್ಟು, ನಮ್ಮ ಅಪ್ಪ ಅಮ್ಮ ಇದ್ರೆ ಮನೆಗೆ ಹೋಗಲ್ಲ ನಾನು, ಸರಿ ಇಲ್ಲ, ಯಾವಾಗ ಸಾಯ್ತಾರಂತ ಕಾಯ್ತಿದ್ದೀನಿ. ನರಕ ಅವ್ರ ಹಿಂಸೆ. ಅವ್ರು ಏನಕ್ಕೆ ಕೇಳ್ತಾರೆ ನಿಮ್ಗೆ? ಕೆಟ್ಟ ತಂದೆ ತಾಯಿಗಳು ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ತಂದೆ ತಾಯಿಗಳಿಗೆ ವಂಚನೆ ಮಾಡಿರೋ ತಂದೆ ತಾಯಿಗಳೇ ಮಕ್ಕಳಿಗೆ ವಂಚನೆ ಮಾಡಿರೋದು ಗೊತ್ತು. ಸಾವಿರಾರು ಪ್ರಕರಣಗಳಿದೆ. ಈಗಲೂ ನಮ್ಮ ಆಶ್ರಮಕ್ಕೆ ಒಂದು ತಿಂಗಳಿಗಿಲ್ಲ ಅಂದ್ರೂ ಒಂದು 100 ಜನ ಹೆಣ್ಮಕ್ಳು ಬರ್ತಾರೆ. ಗುರುಗಳೇ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ನಂಗೆ ಮದುವೆ ಮಾಡೋಕ್ಕೆ, ಅದಕ್ಕೆ ನಾನೇ ಹುಡ್ಕೊಂತಿದ್ದೀನಿ ಅಂತ. ಯಾಕಮ್ಮ ಅಂತಂದ್ರೆ ನಂಗೆ ತಿಂಗಳಿಗೆ 90,000 ರೂಪಾಯಿ ಸಂಬಳ ಬರುತ್ತೆ. ಆ ತಿಂಗಳ ಅವ್ರಿಗೆ 60,000 ರೂಪಾಯಿ ಕೊಟ್ಬಿಡ್ಬೇಕು, ಇನ್ನು 30,000 ರೂಪಾಯಿ ನಾನು ಪಾಕೆಟ್ ಮನಿ ಇಟ್ಕೊಂತಿದ್ದೀನಿ. ಅವ್ರು ದುಡ್ಡು ತಂದು ಕೊಡ್ತಿದ್ರೆ ಅಷ್ಟೇ ಸಾಕು ಗುರುಗಳೇ. ನೋಡಿ ಎಲ್ಲರೂ ಮಕ್ಕಳ ಮನೇಲಿ ಅಲ್ಲೊಂದಿನ ಹೋಗ್ತಾರೆ. ಅವ್ರು ಹೋಗದೆ ಇರೋ ವಿದೇಶಗಳಿಲ್ಲ, ಹೋಗದೆ ಇರೋ ಪೂರ್ತಕ್ಷ ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ನಾನು ದುಡ್ಡು ಕೊಡೋದು ನಿಲ್ಸ್ಬಿಟ್ರೆ ಅವ್ರಿಗೇನು ನಡೆಯಲ್ಲ. ಅದಕ್ಕೆ ನಾನು ಮದುವೆ ಮಾಡಿಬಿಟ್ರೆ ದುಡ್ಡಿನ ಹಳಿಯನ್ನ ಹೋಗ್ಬಿಡುತ್ತೆ ಅಂತೇಳಿ ನಂಗೆ ಮದುವೆ ಮಾಡ್ತಿಲ್ಲ ಅಂತ ಒಂದು 100 ಜನ ಆದರೂ ಬಂದು ಹೇಳ್ತಾರೆ. ಇಂಥ ತಂದೆ ತಾಯಿಗಳು ಕೂಡ ಇದ್ದಾರೆ. ಅವ್ರಿಗೆ ಬೈಬೇಕು ಹೊಗಳ್ಬೇಕು ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಆ ರೀತಿ ಸ್ವಾರ್ಥಕ್ಕೆ ಮಕ್ಕಳನ್ನ ಉಪಯೋಗ ಮಾಡ್ಕೋಬೇಡಿ. ನಿಮ್ಮ ಜವಾಬ್ದಾರಿ ತಗೋಬೇಕು. ನನ್ನ ಮಗಳಿಗೆ ನಾನು ಮದುವೆ ಮಾಡಬೇಕು, ಮಗಳಿಗೆ ಮದುವೆ ಮಾಡಿದ್ರೆ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ, ಚೆನ್ನಾಗಿರ್ಲಿ, ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾವತ್ತು ಇಡ್ಬಾರ್ದು. ಅದಿಟ್ಟರೆ ಏನಾಗುತ್ತೆ ಗೊತ್ತಾ? ಮೇಲೆ ನರಕ. ಒಂದ್ಸಲಿ ಗರುಡ ಪುರಾಣ ಓದಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಓದಿ ಅಂತಂದ್ರೆ ಪುಸ್ತಕ ತಂದು ಮನೇಲಿ ಇಟ್ಕೊಂಡ್ಬಿಡೋದಲ್ಲ. ಅದು ತಂದ ಮೇಲೆ ಅದು ಓದಬೇಕು, ಪುರಾಣಗಳಿಗೆ ಬೆಲೆ ಕೊಡಬೇಕು. ಆದ್ದರಿಂದ ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಗುರುಬಲ ಅನ್ನೋದು ಪರ್ಟಿಕ್ಯುಲರ್ ಇರಬೇಕು. ಗುರುಬಲ ಇಲ್ದಾಗ ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೇಕು. ಗುರುಬಲ ಇದ್ದಾಗ ನೋಡಿ ಆರ್ಥಿಕತೆ ಧನಕಾರಕ, ಗಂಡು ಮಕ್ಕಳಿಗೆ ಪುತ್ರಕಾರಕ ಗುರು, ಮದುವೆ ಆಗಬೇಕಾದ್ರೆ ಗುರು. ಎಲ್ಲದಕ್ಕೂ ನಾವು ಪಂಚಾಂಗ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು? ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಏನಾದರೂ ನೋಡ್ಬೇಕು ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ? ಶನಿ ಗುರು ಇದೆಯಾ ನೋಡಪ್ಪ ಅಂತ ಹೇಳ್ತೀವಿ. ಶನಿ ಗುರು ಇನ್ ಜಾತಕದಲ್ಲಿ ಇದೆಯಾ ನೋಡು ಅಂತ ಹೇಳ್ತೀವಿ. ಫಸ್ಟು ಚೆಕ್ ಮಾಡ್ತೀವಿ, ಶನಿ ಬಲ ಇದೆ ಗುರುಬಲ ಇಲ್ಲ, ಹಂಗಾದ್ರೆ ಮುಂದೋಗಿ ಹೋಗು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮೊದಲು ಶನಿ ಗುರು ಅನ್ನೋದು ಮೈನು. ಅದ್ರಲ್ಲಿ ಗುರು ಅನ್ನೋದು ಇರಲೇಬೇಕು. ಆದ್ರಿಂದ ಈಗ ಪ್ರಕೃತಿಯಲ್ಲಿ ಗೋಚಾರದಲ್ಲಿ ಗುರುಬಲ ಅನ್ನೋದಿಲ್ಲ, ಅವನು ವಕ್ರಸ್ಥಾನದಲ್ಲಿದ್ದಾನೆ. ಈಗ ಯಾರ್ಯಾರೋ ಶುಭ ಕಾರ್ಯಗಳು ಇವತ್ತು ಆಲ್ರೆಡಿ ಮಾಡ್ತಿದ್ರಿ, ಏನು ಮಾಡೋಕ್ಕಾಗಲ್ಲ, ನಿಮ್ಮ ಕರ್ಮ. ಅದಕ್ಕೆ ಈ ಮಂತ್ರ ಇವತ್ತು ನಾನು ಕೊಡ್ತೀನಿ, ಗುರುವಿನ ಮಂತ್ರ. ಅದು ಗುರುವಿಗೆ ಯಾವ್ಯಾವ ಮಂತ್ರ? ಗುರುವಿಗೆ ಏನೇನು ಅವನ ಅಧಿಪತಿ? ಗುರುವು ಪುತ್ರಕಾರಕ, ಮಕ್ಕಳಿಲ್ದೇ ಇರತಕ್ಕಂಥವ್ರು ಮಕ್ಕಳಾಗತ್ತೆ. ಅದು ಗಂಡು ಸಂತಾನ ಇಲ್ದವ್ರು ಗಂಡು ಸಂತಾನನೇ ಆಗೋವಂಥದ್ದು ಮಂತ್ರ ಇದು. ನೀವು ಹೇಳ್ಬೋದು, ಏನು ಸ್ವಾಮಿ ಮಂತ್ರ ಜಪ ಮಾಡ್ಬಿಟ್ರೆ ಮಕ್ಕಳಾಗ್ಬಿಡುತ್ತಾ ಅಂತ. ಕರ್ಣ ಹೆಂಗ್ ಹುಟ್ಟದ? ಮಂತ್ರದಿಂದನೇ ಹುಟ್ಟಿದ್ದು. ಮಂತ್ರಗಳಿಗೆ ಅಷ್ಟೇ ಶಕ್ತಿ ಇದೆ ಸ್ವಾಮಿ, ತಿಳ್ಕೊಳ್ಳಿ. ಆದ್ರಿಂದ ಈ ಮಂತ್ರವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಗರ್ಭಕೋಶಗಳು ಏನೇ ಇರಲಿ, ಪುರುಷನಿಗೆ ವೀರ್ಯ ಕೊರತೆ ಇದ್ರೂ ರೆಡಿ ಮಾಡುತ್ತೆ. ಅದ್ರಲ್ಲಿ ಫರ್ಮ್ಸ್ ಕೌಂಟ್ ಕಮ್ಮಿ ಅಂತ ಹೇಳ್ತೀವಲ್ಲ, ಅದು ಗುರು ಶುಕ್ರ. ಸಣ್ಣ ವಯಸ್ಸಿಗೆ ಅವನಿಗೆ ಷಂಡತನ ಬಂದ್ಬಿಡುತ್ತಲ್ಲ 30 ವರ್ಷಕ್ಕೆ ಅವನಿಗೆ, ಅದು ಕೂಡ ಹೋಗುತ್ತೆ ಈ ಮಂತ್ರದಿಂದ. ತಿಳ್ಕೊಳ್ಳಿ, ಅದು ಹೆಂಗೆ ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಗುರುವಿನ ಮಂತ್ರ ಆಯ್ತಾ?
ಗುರು ರಿಲೇಟೆಡು, ವಿಶೇಷವಾಗಿ ಪುತ್ರಕಾರಕ ಸಂತಾನ ಮತ್ತು ಧನಕಾರಕ ಹಣ. ಶುಕ್ರ ಹಣ ಕೊಡ್ತಾನೆ, ಅದನ್ನ ಉಳಿಸ್ಕೋಬೇಕಾ ಬೇಡವಾ? ಇವನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗುರು. ಅದು ಮನೇಲಿ ಸ್ಥಿರವಾಗಿ ಹಣ ನಿಲ್ಬೇಕು ಅಂದರೆ ಗುರು ಇರಬೇಕು, ಅದು ಹಣಕಾರಕ ಗುರು. ಮತ್ತೆ ಯೋಗ ಎಲ್ಲಾದ್ರೂ ಹೋದ್ರೆ ಗುರುತಿಸೋ ವ್ಯಕ್ತಿ ಆಗ್ಬೇಕಲ್ಲ, ನಿಮ್ಮ ಮಾತು ಗೌರವ ಕೊಡಬೇಕು. ಹೋಗಿದ ತಕ್ಷಣ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ರಣ್ಣ ಅಂತಂದ್ರೆ ಇವನಿಗೇನೋ ಒಂಥರ ದರ್ಪ ಖುಷಿ. ಏನೋ ಬಾರೋ ಇಲ್ಲಿ ಅಂತಂದ್ರೆ ಎದುರುಗಡೆನು ನೋಡಿ ಇವನು ಹೆಂಗೆ ಮಾತಾಡ್ತಾನೋ ಅಂತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ನನಗೂ ಒಂದು ಗೌರವ ಇರಬೇಕಲ್ಲ ಅಂತ. ಆದರೆ ಒಂದು ಮಾತ್ರ ನಿಜ, ಅವ್ರು ಯಾರೇ ಆಗಿರಲಿ, ಕಸ ಗುಡಿಸೋನಾಗಿರಲಿ, ಅವನ ಗೌರವ ಅವ್ನಿಗಿದ್ದೇ ಇರುತ್ತೆ. ನಿಮ್ಮ ಹತ್ರ ಅವ್ನು ಕೆಲಸ ಮಾಡೋನಾಗಿರ್ಬೋದು, ನಾನೇ ಉದಾಹರಣೆ ತಗೊಳ್ತೀನಿ, ನೀವು ಬೇಡ. ನನ್ನ ಹತ್ರ ಕೆಳಗಡೆ ಇರೋರು ಕೆಲಸ ಮಾಡೋರಾಗಿರ್ಬೋದು, ಆದರೆ ಅವನಿಗೆ ನಾನು ಗೌರವ ಕೊಡ್ಬೇಕು. ಯಾಕೆ ಗೊತ್ತಾ ಗೌರವ ಕೊಡಬೇಕು? ಅವನಿಗೆ ನನಗಿಂತ ಹೆಚ್ಚಾಗಿ ಗೌರವ ಕೊಡೋರು ಅವ್ರ ಮನೇಲಿ ಯಾರೊಬ್ರು ಇರ್ತಾರೆ. ಅವನ ಮಗ ಆದರೂ ಅವನ ಅಪ್ಪ ಚೆನ್ನಾಗಿದ್ರಾ, ಅವನ ತಂಗಿ ಆದರೂ ಅವ್ನು ಗೌರವ ಕೊಡಬೇಕು, ಅವನ ಹೆಂಡತಿ ಆದರೂ ಅವ್ನು ಗೌರವ ಕೊಡ್ತಾಳೆ. ನಾವು ಅವ್ನು ಗೌರವ ಕೊಡಲೇಬೇಕಲ್ಲ. ಅದು ಮನುಷ್ಯನ ಒಂದು ಸಹಜ ಧರ್ಮ, ಮಾನವೀಯತೆ. ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ರು ಗೌರವ ಕೊಡಲೇಬೇಕು. ಗೌರವ ಕೊಡದೇ ಇರೋ ನಾನು ಅವ್ನು ಹೋಗೋಬಾರ ಅಂತಂದ್ರೆ ನನ್ನಿಂದ ಇನ್ನೊಬ್ಬ ಯಾರೋ ನನ್ನ ಹೋಗೋಬಾರ ಅಂತಾನೆ ಅಷ್ಟೇ. ಈ ಒಂದು ಮಂತ್ರದ ಸಾರಾಂಶ ಇನ್ನೂ ಮತ್ತಷ್ಟು ಇದೆ, ತಿಳಿಸ್ತೀನಿ. ಖಂಡಿತ ಗುರುಜಿ, ಆ ಎಲ್ಲ ಮಾಹಿತಿಗಾಗಿ ನಾವು ಕಾಯ್ತಾ ಇರ್ತೀವಿ. ಆ ಮಂತ್ರದ ಉಪದೇಶವನ್ನ ಪಡ್ಕೋಬೇಕು ಅಂತ ನಾವೆಲ್ಲರೂ ಕಾತರದಿಂದ ಕಾಯ್ತಿದೀವಿ. ಆದ್ರೆ ಕಾರ್ಯಕ್ರಮದ ಅಂತ್ಯ ಭಾಗದಲ್ಲಿ ಗುರುಜಿ ಅವರು ಮಂತ್ರದ ಉಪದೇಶವನ್ನ ತಿಳಿಸ್ಕೊಡ್ತಾರೆ. ಈಗ ಪತ್ರಗಳತ್ತ ಗಮನ ಹರಿಸೋಣ. ಸಾಕಷ್ಟು ಪತ್ರಗಳು ಬರ್ತಿದೆ. ಈ ಒಂದು ಪತ್ರ ಬಂದಿದೆ. ಶಿವಣ್ಣ ಅವರು ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರಿನಿಂದ. ಗುರುಜಿ, ನಾನು ಸಿನಿಮಾ ರಂಗದಲ್ಲಿ ಕಡೂರು ಶಿವು ಅನ್ನೋ ಹೆಸರಿನಲ್ಲಿ ಸುಮಾರು 13-15 ವರ್ಷದಿಂದ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೇ ಕಷ್ಟಪಟ್ಟರು ಕೂಡ ಮಾಡಿದ ಕೆಲಸಕ್ಕೆ ಸೂಕ್ತವಾದಂಥ ಪ್ರತಿಫಲ ಸಿಗ್ತಾ ಇಲ್ಲ. ಮೈತುಂಬಾ ಸಾಲ ಇದೆ, ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸ್ವತಂತ್ರ ನಿರ್ದೇಶಕನಾಗಿ ಕೆಲಸ ಮಾಡುವಷ್ಟು ಸಾಮರ್ಥ್ಯ ನನ್ನಲ್ಲಿದ್ರೂ ಕೂಡ ಗುರುತು ಗೌರವ ನನಗೆ ಸಿಗ್ತಾ ಇಲ್ಲ. ನನಗೆ ಸಿನಿಮಾ ರಂಗದಲ್ಲಿ ಮುಂದೆ ಏನಾದರೂ ಭವಿಷ್ಯ ಇದೆಯಾ, ದಯವಿಟ್ಟು ತಿಳಿಸ್ಕೊಡಿ. ಎಲ್ಲವೂ ಇದ್ರ ಮೇಲೆ ನಿರ್ಭರಿತ ಆಗಿದೆ ಅಂತ ಕೇಳ್ತಿದ್ದಾರೆ. ಶ್ರೀಮನ್ನಾರಾಯಣೇ ಸಮರ್ಪಯಾಮಿ. ಶಿವು ಪತ್ರವನ್ನ ತುಂಬ ನೊಂದೇ ಬರೆದಾಗಿದೆ. ಜೀವನದಲ್ಲಿ ಸಾಕಷ್ಟು ಕಷ್ಟ, ಅವಮಾನ, ನೋವು, ಊಟ ಇಲ್ಲದೆ ಉಪವಾಸ, ಎಲ್ಲ ಥರದ ಕಷ್ಟಗಳನ್ನು ನೀವು ಎದುರಿಸಿದ್ದಾಯಿತು ಜೀವನದಲ್ಲಿ. ಆದರೆ ಇದುವರೆಗೂ ಸಹ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಇಲ್ಲ ಅಂತ ನೀವು ಬರೆದಿದ್ರಿ. ನಮ್ಮ ರಮಲಶಾಸ್ತ್ರವು ಅದೇ ರೀತಿ ತೋರಿಸ್ತಿದೆ. ನೀವು ನಿಮ್ಮ ಒಂದು ಯಾವ ಕೆಲಸ ವೃತ್ತಿಯಲ್ಲಿ ಮಾಡಿದಿರೋ ಅದರಲ್ಲಿ ಗೌರವ, ಒಂದು ಒಳ್ಳೆಯ ಸ್ಥಾನ ಮಾನ ಸಿಗಲಿಕ್ಕೆ, ಒಂದು ಸ್ಥಾನ ಪೊಸಿಷನ್ ಸಿಗಲಿಕ್ಕೆ ನಾನು ಒಂದು ರೆಮಿಡಿಯನ್ನು ಕೊಡ್ತೀನಿ. ಆದರೆ ನೀವು ಸ್ವಯಂ ನಿರ್ದೇಶಕರಾಗಿ ಅಥವಾ ಯಾರಾದರೂ ನಿಮಗೇನೋ ಒಂದು ಆಗುತ್ತೆ. ಬಟ್ ಆದ್ರೂ ಈ ರಂಗದಲ್ಲಿ ನಾನು ದುಡ್ಡು ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿ ನನ್ನ ಆಸ್ತಿ ಅಂತಸ್ತು ಮಾಡಿ ಸಾಲ ತೀರಿಸ್ತೀನಿ ಅನ್ನೋ ಕನಸು ಮಾತ್ರ ದಯವಿಟ್ಟು ಬಿಟ್ಬಿಡಿ. ನಿಮ್ಗೆ ಹೆಸರು, ಗೌರವ, ಕೀರ್ತಿ ಬೇಕು, ಅದನ್ನು ನಾನು ಕೊಡ್ತೀನಿ. ನಾನು ಇವಾಗ ನಿಮ್ಮ ರೆಮಿಡಿ ಕೊಡ್ತೀನಿ, ನಾನು ಕೊಡಿಸ್ತೀನಿ, ಅದನ್ನು ಮಾಡಿ. ಆದರೆ ಇದಕ್ಕಿಂತ ಬೇರೆ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಚಿತ್ರರಂಗದಲ್ಲಿ ಹೆಸರು ಮಾಡ್ಬೋದು, ಆದರೆ ಅದರಲ್ಲಿ ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಜೀವನ ಮಾಡೋಕ್ಕಾಗೋದಿಲ್ಲ. ನೋಡಿ, ಇಷ್ಟು ವರ್ಷ ನೀವೇನು ಸಂಪಾದನೆ ಮಾಡಿದ್ರಿ, ₹1 ಕೂಡ ನಿಮ್ಮ ಸಂಸಾರಕ್ಕೆ ಇದು ಉಪಯೋಗ ಆಗಿಲ್ಲ. ಬೇಕಾದಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ರಿ. ಇನ್ನು ಹೌದಲ್ವಾ? ಸಾಲ ಮಾಡಿ ಈ ರೀತಿ ಬದುಕಬೇಕು ಅನ್ನೋದು ಬೇಡ. ನೀವು ದಯವಿಟ್ಟು ನಾನು ಹೇಳೋದನ್ನು ಕೇಳಿ ಬೇಜಾರು ಮಾಡ್ಕೋಬೇಡಿ. ಜೀವನದ ಮೇಲೆ ಎಲ್ಲರಿಗೊಂದು ಒಳ್ಳೆಯ ಸಮಯ ಬರುತ್ತೆ, ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೋಬೇಕು. ಜೊತೆಯಲ್ಲಿ ತುಳಸಿ ಅರ್ಚನೆ ಮಹಾವಿಷ್ಣುಗೆ ಮಾಡ್ಕೋಬೇಕು. ಅಥವಾ ಮನೆಯಲ್ಲೇ ಮಹಾವಿಷ್ಣು ವಿಗ್ರಹ ಇಟ್ಕೊಂಡು 1000 ತುಳಸಿ ದಳವನ್ನು ತಗೊಂಡು ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಅರ್ಚನೆ ಮಾಡಿ. ಅಥವಾ ಯಾವುದಾದ್ರೂ ವಿಷ್ಣು ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಕೂತ್ಕೊಂಡು ಓದಿ ಒಂದು ತುಳಸಿ ಮಾಲೆ ಕೊಡಿ. ಬುಧವಾರ ಬೆಳಗ್ಗೆ ಬೇಗ ಎದ್ದೇಳಬೇಕು, 5 ಗಂಟೆಗೆ ಎದ್ದು ಒಂದು ತಾಮ್ರದ ಚಮ್ ತಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ, ಅದರಲ್ಲಿ ಸ್ವಲ್ಪ ಒಂದು ತಾಮ್ರದ ಚಮ್ಮಿಗೆ ದಾಸವಾಳದ ಹೂವು, ಬೆಳಗ್ಗೆನೆ ಹರಳುತ್ತಾ ಇರತಕ್ಕಂಥ ಹೂವು, ಅದನ್ನ ಅದರಲ್ಲಿ ಇಟ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ ಅದಕ್ಕೆ ತುಳಸಿ ಗಿಡಕ್ಕೆ ಹಾಕಬೇಕು. ಪ್ರತಿ ಬುಧವಾರ ಈ ರೀತಿ ಮಾಡ್ತಾ ಬನ್ನಿ. ಒಂದು 21 ವಾರಗಳ ಕಾಲ ಕರೆಕ್ಟಾಗಿ ಪ್ರತಿ ಬುಧವಾರ ವಿಷ್ಣು ಪಾರಾಯಣ, ವಿಷ್ಣು ಆರಾಧನೆ, ವಿಷ್ಣು ಪೂಜೆ, ಇದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಪ್ರತಿ ಬುಧವಾರ ಹೆಸರು ಕಾಳು ಪ್ರಸಾದವನ್ನು ಮಾಡಿ ಮಕ್ಕಳಿಗೋ ಅಥವಾ ದೇವಸ್ಥಾನದಲ್ಲಿ ಹಂಚೋಗಿ ಮಾಡಿಸ್ಬೇಕು. ಈ ರೀತಿ ಒಂದು 21 ವಾರ ಮಾಡಪ್ಪ. ಅದು ಮುಗಿಯೋಷ್ಟು ಒಳಗಡೆ ಖಂಡಿತ ನಿನಗೆ ಸ್ವಂತ ಡೈರೆಕ್ಷನ್ ಮಾಡೋದಕ್ಕೆ ಯಾವುದೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಇದು ನಿನಗೂ ನನಗೂ ಚಾಲೆಂಜ್. ನಾನು ಕೊಟ್ಟಿದ್ದೀನಿ ವರ, ನೀನು ಅದು ಮಾಡು, ನಿನ್ಗೆ ಆಗೇ ಆಗುತ್ತೆ. ಇದು ತುಂಬ ಗ್ರೇಟ್ಫುಲ್ ಆಗಿ ಹೇಳ್ತೀನಿ, ಹಾಗೇ ಆಗುತ್ತೆ, ಶೋರ್.
ಆದರೆ ಒಂದು ಮಾತ್ರ ನೆನಪಿರಲಿ, ಅದರಿಂದನೇ ನನ್ನ ಜೀವನ ಉದ್ಧಾರ ಆಗ್ಬಿಡುತ್ತೆ ಅನ್ನೋದು ಸುಳ್ಳು. ಒಳ್ಳೆಯದಾಗಲಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರ ಮಂಗಳೂರಿನಿಂದ ಬಂದಿದೆ. ದಿವಾಕರ್ ಶೆಟ್ಟಿ ಅವರು ಪತ್ರವನ್ನು ಬರೀತಿದ್ದಾರೆ. ಈ ಪತ್ರವನ್ನು ತುಂಬ ನೊಂದು ಬೆಂದು ನಿಮ್ಮ ಬಳಿ ತಲುಪಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಮುಂಬೈಯಲ್ಲಿ ವಾಸಿಸ್ತಾ ಇದ್ದೀನಿ, ಆದರೆ ಈಗ 5 ವರ್ಷಗಳಿಂದ ಊರಿನಲ್ಲಿ ಅಂದರೆ ಮಂಗಳೂರಿನಲ್ಲಿಯೇ ನಾನು ವಾಸವನ್ನು ಹೂಡಿದ್ದೀನಿ ಅಂತ ಹೇಳ್ತಿದ್ದಾರೆ. 5-6 ವರ್ಷದಿಂದಲೂ ಕೂಡ ನನಗೆ ಕಿಡ್ನಿ ಸಮಸ್ಯೆ ಇದೆ. ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ. 2 ಮಕ್ಕಳಿದ್ದಾರೆ, 2 ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ನನ್ನ ಮುಂದಿನ ಭವಿಷ್ಯವನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತ ಜಾತಕದ ಪ್ರತಿಯನ್ನು ಕೊಟ್ಟು ಕಳಿಸಿದ್ದಾರೆ. ಆರೋಗ್ಯದ ಬಗ್ಗೆ ಕೇಳಬೇಕಾಗಿದೆ ಗುರುಜಿ. ಜಾತಕದ ಪ್ರತಿ ಕೊಟ್ಟಿದ್ದೀರಿ ನೋಡಿ. ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರುವಿನ ದೃಷ್ಟಿ ಕುಜನ ಮೇಲೆ, ಕುಜನ ದೃಷ್ಟಿ ಗುರುವಿನ ಮೇಲೆ ಬಿದ್ದರೂ, ಗುರು ಜೊತೆ ರಾಹು ಇದ್ದರೂ, ಗುರು ಜೊತೆ ಶನಿ ಇದ್ರೂ ಲಿವರು, ಕಿಡ್ನಿ ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂತ. ಆದರೆ ನಿಮ್ಮ ಜಾತಕದಲ್ಲಿ ನೋಡ್ತಿರ್ತಕ್ಕಂಥದ್ದು ಜಾತಕದಲ್ಲಿ ಎಲ್ಲಿ ಲಗ್ನ, ವಿಶೇಷವಾಗಿ ಇವರು ಹುಟ್ಟಿರ್ತಕ್ಕಂತಹ ವಿಶೇಷವಾಗಿ ವಕ್ರಬುಧ ಇರತಕ್ಕಂಥದ್ದು ಜಾತಕದಲ್ಲಿ. ವಕ್ರಬುಧ ಇರತಕ್ಕಂಥದ್ದು ಜಾತಕದಲ್ಲಿ. ಬುಧನೂ ಸರಿ ಇಲ್ಲ, ರವಿಯೂ ಸರಿ ಇಲ್ಲ, ಶುಕ್ರನೂ ಸರಿ ಇಲ್ಲ. ಹೇಗಾಗ್ಬಿಟ್ಟಿದೆ ಜಾತಕ ಅಂತಂದರೆ ಒಂದು ಪ್ರಸರಣ ಸ್ಥಿತಿಯಲ್ಲಿಲ್ಲ ಈ ಜಾತಕ. ನಿಜವಾಗ್ಲೂ ದುಸ್ಥಾನದಲ್ಲಿ ಇರತಕ್ಕಂಥದ್ದು ಗುರು ಮತ್ತು ರಾಹು 8ನೇ ಮನೆಯಲ್ಲಿ. ಆರೋಗ್ಯ ಸ್ಥಾನ ಮೇಜರ್ ಪ್ರಾಬ್ಲಮ್. ಅದರಿಂದ ನೀವು ಬೃಹಸ್ಪತಿ ರಾಹು ಸಂಧಿ ಶಾಂತಿ ಒಂದು ಮಾಡಿಸ್ಬೇಡಿ ಮನೆಯಲ್ಲಿ. ಅದೇ ರೀತಿ ಪ್ರತಿ ಗುರುವಾರ ಕಡಲೆಕಾಳು ಒಂದು ಹಳದಿ ಬಟ್ಟೆಯಲ್ಲಿ ದಾನ ಮಾಡಬೇಕು. ಹಳದಿ ವಸ್ತ್ರ ಜಾಸ್ತಿ ಹಾಕ್ಕೋಬೇಕು. ನೀವು ಮಲಗುವಂಥ ರೂಮು ಹಳದಿ ಬಣ್ಣದ್ದಾಗಿರಲಿ. ಮತ್ತು ನೀವು ತಲೆ ಮಲಗುವಂಥ ಡೈರೆಕ್ಷನ್ನು ದಕ್ಷಿಣ ಭಾಗಕ್ಕಿಟ್ಟಿರಲಿ. ಬೆಳಗ್ಗೆನೇ ಎದ್ದು ಗಜಲಕ್ಷ್ಮಿ. ಯಾಕೆ ಗಜಲಕ್ಷ್ಮಿ? ಗುರುವಿನ ವಾಹನ ಯಾವುದು? ಆನೆ. ಅದರಿಂದ ಗಜಲಕ್ಷ್ಮಿಯ ದರ್ಶನ ನೋಡಬೇಕು. ಇಷ್ಟನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಳ್ಳಿ. ಮತ್ತು ರಾಹು, ವಿಶೇಷವಾಗಿ ಗಣಪತಿ ಆರಾಧನೆ ಜಾಸ್ತಿ ಮಾಡಬೇಕು. ಬಿಳಿ ಕಣಗಳ ಹೂವಿನಿಂದ ಗಣಪತಿಗೆ ಪ್ರತಿನಿತ್ಯವೂ ಅರ್ಚನೆ ಮಾಡಿ, ಮನೆಯಲ್ಲೇ ಮಾಡಿ. ಬಿಳಿ ಕಣಗಳು ತರಿಸ್ಕೊಂಬಿಡಿ. ವಿನಾಯಕ ಎನ್ಮ, ವಿಘ್ನರಾಜ ಎನ್ಮ, ಲಂಬೋದರ ಎನ್ಮ, ಧೂಮಕೇತು ಎನ್ಮ, ಗಣಾಧ್ಯಕ್ಷ ಎನ್ಮ, ಪಾಲಚಂದ್ರ ಎನ್ಮ, ಕುಮಾರ ಗುರುವೇ ನಮಃ, ಸರ್ವಸಿದ್ಧಿ ಪ್ರದಾಯಕ. ಅಷ್ಟೋತ್ರ ಓದ್ಕೊಳ್ಳಿ, ತುಂಬ ಸಿಂಪಲ್, ಈಸಿ. ಅಷ್ಟೋತ್ರ ಪುಸ್ತಕ ತಗೊಂಡು ಅರ್ಚನೆ ಮಾಡೋವಂಥದ್ದು. ಈ ರೀತಿ ಕರೆಕ್ಟಾಗಿ ಸತತವಾಗಿ 6 ತಿಂಗಳ ಕಾಲ ನೀವು ಮಾಡಬೇಕು. ಪ್ಯೂರ್ಲಿ ವೆಜಿಟೇರಿಯನ್, ನಾನ್ ವೆಜ್ ತಿನ್ನೋಗೇ ಅಲ್ಲ. ಇಷ್ಟು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗೋದಂತೂ ಖಂಡಿತ, ಇದು ಸತ್ಯ. ಚಿಂತೆ ಮಾಡಬೇಡಿ. ಒಳ್ಳೆಯದಾಗಲಿ ಅಪ್ಪ. ನಮಸ್ತೆ. ಗುರುಜಿ, ಮುಂದಿನ ಪತ್ರ ತಾಯಪ್ಪ ಅಂತ ಬೆಂಗಳೂರಿನಿಂದ ಬರೀತಾ ಇದ್ದಾರೆ. ಹುಟ್ಟಿದ ದಿನಾಂಕ ಮಾತ್ರ ಗೊತ್ತು ಗುರುಜಿ, ಅದರ ರಾಶಿ ನಕ್ಷತ್ರ ಯಾವುದೇ ರೀತಿಯಾದಂಥ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜನವರಿ 92ನೇ ಇಸವಿಯಲ್ಲಿ ಜನನ ಅಂತ ಹೇಳಿದ್ದಾರೆ. BCom ಫೈನಲ್ ಇಯರ್ ವ್ಯಾಸಂಗ ಮಾಡ್ತಿದ್ದೀನಿ. ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಲು ತುಂಬಾ ಆಸೆ ಇದೆ. ನನ್ನ ಆಸೆ ನೆರವೇರುತ್ತಾ? ದಯವಿಟ್ಟು ತಿಳಿಸಿ. ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಇರಬೇಕಂದ್ರೆ ಏನು ಮಾಡಬೇಕು, ಅದಕ್ಕೂ ಪರಿಹಾರ ತಿಳಿಸಿ ಅಂತ ಭಾವಚಿತ್ರ ಕಳಿಸಿದ್ದಾರೆ. ಮನೆಯಲ್ಲಿ ನಿಮ್ಮ ತೇಜೋಮಂದಿಯ ಶಾಸ್ತ್ರ ಪ್ರಕಾರ ಹಣೆ ಬರದಲ್ಲಿ ಸರ್ಕಾರಿ ಉದ್ಯೋಗ ನಿಮ್ಮ ಇದೆ ನೋಡಿ. ನಿಮ್ಮ ಹಣೆಯ ಭಾಗ ತುಂಬ ವಿಶೇಷವಾಗಿ ಕಳಿಸ್ಕೊಟ್ಟಿದ್ರಿ. ತುಂಬ ಚೆನ್ನಾಗಿದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಸ್ತ ಸಾಮುದ್ರಿಕವನ್ನು ಕಳಿಸಿದ್ರಿ. ನಿಮ್ಮ ಹಸ್ತರೇಖೆಯಲ್ಲಿ ನೋಡಿ ಧನುರ್ರೇಖೆ ಯಾವ ರೀತಿ ಇದೆ, ಭೂಮಿಯಿಂದ ಆಕಾಶದವರೆಗೆ ತಲುಪೋ ಥರ ಇದೆ. ನೇರವಾಗಿರ್ತಕ್ಕಂಥದ್ದು. ಮಧ್ಯದಲ್ಲಿ ಯಾವತ್ತೇ ಆಗಲಿ ಧನುರ್ರೇಖೆ ಅನ್ನೋದು ಇಲ್ಲಿ ಬರುತ್ತೆ. ಈ ಮಧ್ಯರೇಖೆ ನೋಡಿ ಇಲ್ಲಿವರೆಗೂ ಬಂದಿದೆ, ಯಾವುದೇ ಥರ ಸಮಸ್ಯೆ ಇಲ್ಲದೆ ಅದು ಹಾಗೆ ಬೆಳೀತಾ ಇರುತ್ತೆ. ಒಳ್ಳೆ ಜೀವನದಲ್ಲಿ ದುಡ್ಡು, ಆಸ್ತಿ, ಐಶ್ವರ್ಯ ಎಲ್ಲವನ್ನು ಮಾಡ್ತೀಯ ಅಂತ. ಆದರೆ ನೆಮ್ಮದಿ ಸಮಾಧಾನ ಇಲ್ಲ ನೋಡು. ನೀನು ಆಸ್ತಿ ಅಂತ ಕೇಳಿಲ್ಲ, ನೆಮ್ಮದಿ ಸಮಾಧಾನ ಕೇಳಿದೀಯಪ್ಪ. ಒಳ್ಳೆಯದಾಗಲಿ, ನಿನ್ನ ಜೀವನದಲ್ಲಿ ನೆಮ್ಮದಿ ಸಮಾಧಾನ ಸಿಗಲಿ. ನಿಮ್ಮ ತಂದೆಯವ್ರಿಗೂ ಒಳ್ಳೆಯದಾಗಲಿ, ಕುಟುಂಬದವ್ರಿಗೂ ಒಳ್ಳೆಯದಾಗಲಿ. ಆದರೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ತಿಂಗಳಿಗೊಮ್ಮೆ ಒಂದು ಬೂದು ಕುಂಬಳಕಾಯಿ ನಿಮ್ಮ ಮನೆಗೆ ಇಳೆ ತೆಗೆದುಬಿಟ್ಟು ಅದನ್ನು
ಈಶಾನ್ಯ ಭಾಗಕ್ಕಿಂತ ಸ್ವಲ್ಪ ರೈಟ್ ಸೈಡು ಅಥವಾ ವಾಯುಮೂಲೆ ಕಡೆ ಎಲ್ಲಾದರೂ ರೋಡ್ ಕಡೆ ಕಾಣಿಸೋ ಕಡೆ ಬೂದ್ ಕುಂಬಳಕ್ಕೆ ಕಟ್ಟಿಟ್ಬಿಡು. ಆಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ, ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಗುತ್ತೆ. ಆ ಹಳೇದು ಏನು ಮಾಡಬೇಕು, ತಿಂಗಳಿಗೆ ಒಂದ್ಸಲಿ ಬದಲಿಸ್ತಾ ಇರಬೇಕು, ಅದನ್ನ ಬಿಸಾಕಿ, ತೊಂದರೆ ಇಲ್ಲ. ಅದನ್ನ ಎತ್ಕೊಂಡು ಯಾವ್ದಾದ್ರು ಕಾಲುವೆಯಲ್ಲೋ ಕುಂಟೆಯಲ್ಲೋ ಬಾವಿಯಲ್ಲೋ ಎಲ್ಲಾದರೂ ಬಿಸಾಕಿ, ತೊಂದರೆ ಇಲ್ಲ. ತಿಂಗಳಿಗೆ ಒಂದ್ಸಲಿ ಹಂಗೆ ಚೇಂಜ್ ಮಾಡ್ತಾ ಇರು. ಅಥವಾ ಇದು ಪ್ರತಿಯೊಬ್ಬರು ಮಾಡೋದ್ರಿಂದ ತುಂಬ ಒಳ್ಳೆಯದೇ. ಇದನ್ನು ಮಾಡಿ ಮನೇಲಿ ನೆಮ್ಮದಿ ಸಮಾಧಾನ ಎಲ್ಲವೂ ಸಿಗುತ್ತೆ. ಒಳ್ಳೆಯದಾಗಲಿ. ನಮಸ್ತೆ. ಈಗ ಇನ್ನಷ್ಟು ಪತ್ರಗಳನ್ನು ನೋಡೋ ಸಮಯ ಆಗಿದೆ. ಗುರುಜಿ, ಈ ಪತ್ರವನ್ನ ಕೊಪ್ಪಳದಿಂದ ಶರಣಗೌಡ ಅವರು ಬರೆದಿದ್ದಾರೆ. LIC ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಸಾಕಷ್ಟು ಸಮಸ್ಯೆ, ಆರ್ಥಿಕವಾಗಿ ನಾನು ನೊಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಜನ್ಮ ದಿನಾಂಕ ತಿಳಿಸಿದರೆ 73ನೇ ಇಸವಿ ಜೂನ್ 1ನೇ ತಾರೀಕು, ಸಮಯ ಗೊತ್ತಿಲ್ಲ, ಮೀನರಾಶಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ಶ್ರಮ ವಹಿಸಿ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲಲ್ಲ. ಹಲವಾರು ಜನರಿಗೆ ನನ್ನ ಕೈಯಿಂದಾನೇ ಹಣ ಹಾಕಿ ಪಾಲಿಸಿಯನ್ನ ಮಾಡಿಸಿದ್ದೀನಿ, ಮರಳಿ ಹಣ ವಾಪಸ್ ಬರ್ತಾ ಇಲ್ಲ. ವಾಪಸ್ ಕೇಳಕ್ ಹೋದ್ರೆ ಜಗಳಗಳಾಗ್ತಾ ಇದೆ. ನಿಮ್ಮ ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯ್ತಿದ್ದೀನಿ, ದಯವಿಟ್ಟು ಏನಾದರೂ ಪರಿಹಾರ ಸೂಚಿಸಿ ಅಂತ ಹೇಳ್ತಿದ್ದಾರೆ. ತುಂಬ ಒಳ್ಳೆ ವ್ಯಕ್ತಿ. ನಿಮ್ಮ ಬುದ್ಧಿ ಹೇಳ್ಬೇಕೋ ಬೈಬೇಕೋ ಒಂಚೂರು ಗೊತ್ತಾಗ್ತಿಲ್ಲ. ಯಾವಾಗೋ ಬೀದಿಯಲ್ಲಿ ಹೋಗೋ ದಾಸಪ್ಪನಿಗೆ ಕರೆದು ಪಾಲಿಸಿ ನಾನು ದುಡ್ಡು ಹಾಕಿ ಕಟ್ತಿದ್ದೀನಿ ಅಂತಂದರೆ ನಿನ್ನ ಹಣೆ ಬರ ಭಗವಂತ. ದಯವಿಟ್ಟು ಇಂಥ ತಪ್ಪು ಕೆಲಸ ನೀವು ಮಾಡಬೇಡಿ. ನಿನಗೆ ಬಯಕ್ಕೂ ಆಗ್ತಿಲ್ಲ, ನಿಮ್ಮನ್ನು ಏನು ಮಾಡೋಕ್ಕೂ ಆಗ್ತಿಲ್ಲ. ನಿಮ್ಮ ಒಳ್ಳೆತನ ಕರೆಕ್ಟು, ಅದಕ್ಕೊಂದು ಇತಿಮಿತಿ ಇರಬೇಕು. ಯಾವನೋ ಪಾಲಿಸಿ ಕಟ್ಟಿಲ್ಲ ಅಂತಂದ್ರೆ ನೀನು ದುಡ್ಡು ಕಟ್ಟ ಅವ್ನು ಪಾಲಿಸಿ ಕಟ್ತೀಯ ಅಂತಂದ್ರೆ ನೀನು ಮುಟ್ಟಾಳ ಅಲ್ವಾ? ನಿನಗೆ ಬುದ್ಧಿ ಇಲ್ಲ, ನಿನ್ಗೆ ಯಾರು ಹೇಳೋರು ಕೇಳೋರಿಲ್ಲ, ಅದಕ್ಕೆ ನೀನು ಇಂಥದ್ದು ಮಾಡ್ತಿದ್ಯಾ. ನಿಂದೇನೋ ಅವ್ರದ್ದೇನೋ ಕಟ್ಟಿದ್ರೆ ಗೌರ್ಮೆಂಟಿಂದ ಅಷ್ಟಷ್ಟು ಕಮಿಷನ್ ಬರುತ್ತೆ, ಹಾಗಂತೇಳಿ ನೀನು ಆಸ್ತಿನೇ ಖಾಲಿ ಮಾಡ್ಕೊಂಬಿಡು. ಮನೆಯಲ್ಲಿ ನೀರು ಬರ್ತಿದ್ರೆ ನೀವು ನೀರು ತುಂಬಿ ಕೊಡ್ಬೋದು. ನೀರೇ ನಿಂತೋಗಿದೆ ಅಂದಮೇಲೆ ಇರೋ ನೀರೆಲ್ಲ ಹಂಚ್ಬಿಟ್ರೆ ನೀನು ಮತ್ತೆ ನೀನು ದಾಹ ಆದಾಗ ಏನು ಕುಡಿತೀಯ? ಅಥವಾ ನಿನ್ನ ಮಕ್ಕಳಿಗೆ ದಾಹ ಆದಾಗ ಏನು ನೀರು ಎಲ್ಲಿಂದ ತಂದು ಕೊಡ್ತೀಯ? ಆಗೋದಿಲ್ಲ, ಇಂಪಾಸಿಬಲ್. ನೀನು ಬದಲಾಗೋ. ಫಸ್ಟು ನೀವು ಈ ವಿಚಾರದಲ್ಲಿ ಬದಲಾಗಬೇಕಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ಬದಲಾಗಿ. ನೀವು ಬದಲಾಗಿದ್ರೆ ಸಾಕು, ನಿಮ್ಮ ಜೀವನ ನೆಟ್ಟಿಗೆ ಆಗ್ಬಿಡುತ್ತೆ. ಹೋಗಿರೋ ದುಡ್ಡು ಬೇಗ ವಾಪಸ್ ಬರಲಿಕ್ಕೆ ನಾನು ಒಂದು ಸೂತ್ರವನ್ನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಪ್ರತಿದಿನವೂ ಒಂದು ನಿಂಬೆಹಣ್ಣು ತಗೊಂಡು ಯಾವನು ನಿನಗೆ ದುಡ್ಡು ಕೊಡಬೇಕೋ ಅವನ ಹೆಸರೆಲ್ಲ ನೆನೆಸ್ಕೊಂಬಿಟ್ಟು ಮನೆಯಲ್ಲಿ ಇದ್ದಲ್ ಇದ್ದರೆ ಒಂದಷ್ಟು ರೆಡಿ ಮಾಡ್ಕೊಂಡು ಆ ಇದ್ಲ ಮೇಲೆ ಅದು ಇಟ್ಬಿಟ್ಟು 3 ಥರದ ಎಣ್ಣೆ ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಇಟ್ಬಿಟ್ಟು ಅದರಲ್ಲಿ ನಿಮ್ಮ ಮನೆ ದೇವರು ನೆನೆಸ್ಕೊ. ಒಂದು 10 ಸಲಿನೋ ಒಂದು 50 ಸಲಿನೋ 108 ಸಲ ಅದ್ರ ಮುಂದೆ ಕೂತ್ಕೊಂಡು, ಪರಮಾತ್ಮ ನನಗೆ ಇವರೆಲ್ಲ ದುಡ್ಡು ಬರೋ ಥರ ಮಾಡಲಿ, ದುಡ್ಡು ನಾನು ವಾಪಸ್ ಕೊಟ್ಬಿಡಲಿ ಅಂತ ಆ ದೇವ್ರ ಹತ್ರ ಅದನ್ನೇ ಪ್ರೇಯರ್ ಮಾಡ್ತಾಯಿರು. ಖಂಡಿತ ಒಂದು 108 ದಿನ ಮಾಡಿಗೆ ನೀನು ಕೊಟ್ಟಿರೋ ದುಡ್ಡೆಲ್ಲ ನಿಂಗೆ ವಾಪಸ್ ಬಂದ್ಬಿಡುತ್ತೆ. ಮತ್ತು ಯಾರಿಗೂ ಯಾವತ್ತಿಗೂ ಇಂಥ ದೊಡ್ಡ ಕೆಲಸ ಮಾಡಬೇಡಿ, ಬೇರೆಯವರು ಮಾಡೋಕ್ಕೆ ಹೋಗಬೇಡಿ. ಅವ್ರ ಇಂಟ್ರೆಸ್ಟ್ ಇದ್ದರೆ ಅವ್ರು ಕಟ್ತಾರೆ. ಒತ್ತಾಯ ಮಾಡಿ, ಒತ್ತಡ ಕೊಡಿ, ಅವ್ರಿಗೆ ಅಡ್ವೈಸ್ ಮಾಡಿ. ಅವ್ರ ಹತ್ರ ಇಲ್ಲ ನಾನು ಕೊಡ್ತೀನಿ ನೀನು ಕಟ್ಟು ಅಂತಂದ್ರೆ ಅವ್ರು ನನಗೆ ಇಂಟ್ರೆಸ್ಟ್ ಇಲ್ಲ, ನೀನು ಇಷ್ಟ ಇದ್ರೆ ಕೊಡು, ಇಲ್ಲಾಂದ್ರೆ ಹೋಗು ಅಂತ ಅರ್ಥ. ಇಷ್ಟು ಮಾತ್ರ ತಿಳ್ಕೊಳ್ಳಿ. ಒಳ್ಳೇದಾಗಲಿ ಅಪ್ಪ, ನನ್ನ ಆಶೀರ್ವಾದನೇ ಇರುತ್ತೆ. ನಾನು ನಿನ್ನ ಬೈದಿದ್ರೆ ಕ್ಷಮಿಸಿ. ಒಳ್ಳೇದಾಗಲಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರ ಕೊಯಂಬತ್ತೂರಿನಿಂದ ಬಂದಿದೆ. ಶ್ರೀಮತಿ ರಂಗನಾಯ್ಕಿ ಅವರು ಪತ್ರವನ್ನ ಬರೆದಿದ್ದಾರೆ. ಪ್ರತಿನಿತ್ಯವೂ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸ್ತೀವಿ. ನೀವು ಕೊಡುವಂತ ಸೂಚಿಸುವಂತ ಪರಿಹಾರ ಮಾರ್ಗದರ್ಶನ ನಮಗೆ ಸಾಕಷ್ಟು ಸಹಕಾರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಕನ್ನಡದಲ್ಲಿ ಬರ್ದಂಗಿಲ್ಲ, ಅವರಿಗೆ ಕನ್ನಡ ಅರ್ಥ ಆಗುತ್ತೆ, ಆದರೆ ಬರೀಲಿಕ್ಕೆ ಬರೋದಿಲ್ಲ ಅಂತ ಇಂಗ್ಲಿಷ್ನಲ್ಲಿ ಪತ್ರವನ್ನು ಬರ್ತಿದ್ದಾರೆ. ಗುರುಜಿ, ಮಗಳ ಮದುವೆ ಯಾವಾಗ ಆಗುತ್ತೆ, ಮುಂದಿನ ಒಂದು ವೈವಾಹಿಕ ಜೀವನ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಇವರು ಪತ್ರವನ್ನು ಬರೆದಿದ್ದಾರೆ. ಜಾತಕದ ಪ್ರತಿಯನ್ನು ಕೂಡ ಕಳಿಸಿದ್ದಾರೆ. ಜಾತಕದ ಪ್ರತಿ ತುಂಬ ಚೆನ್ನಾಗಿದೆ. ಜಾತಕ ಅಂತೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರ, ವೃಷಭ ರಾಶಿ, 4ನೇ ಪಾದದಲ್ಲಿ ಜನನ, ಲಗ್ನ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ಸಪ್ತಮ ಸ್ಥಾನದಲ್ಲಿ ಮಾರ್ಸ್ ಅಂದರೆ ಕುಜ ಕೂತಿರ್ತಕ್ಕಂಥದ್ದು. ಮತ್ತು ಮಗುವಿಗೆ ದಶಮ ಸ್ಥಾನದಲ್ಲಿ, 9ಮ ಸ್ಥಾನ ಭಾಗ್ಯ ಸ್ಥಾನದಲ್ಲಿ ರಾಹು ಕೂತಿರ್ತಕ್ಕಂಥದ್ದು. 9th ಹೌಸಲ್ಲಿ ರಾಹು, 7th ಹೌಸಲ್ಲಿ ಮಾರ್ಸ್ ಕೂತಿದ್ದಾನೆ. ಸ್ವಲ್ಪ ಜಾತಕದ ಸಮಸ್ಯೆ ಇದೆ, ಕುಜದೋಷ ಇದೆ. ನಿಮ್ಮ ಜಾತಕದಲ್ಲಿ ಚವ ದೋಷ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಕೂಡ 4ನೇ ಗ್ರಹ ಕುಜನ ಮನೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ದರೆ ವಿಶೇಷ ನೋಡಿ. 3ನೇ ಸೂರ್ಯ ಚಂದ್ರ ಕುಜ, ಸೂರ್ಯ ಚಂದ್ರ ಮಂಗಳ ಗ್ರಹ ಲಗ್ನದಿಂದ 7ನೇ ಮನೆ ಅಂತಂದರೆ ಈಗ 4 ಆಯಿತು. 1 2 3 4 ಪ್ಲಸ್ 3 7. ಲಗ್ನದಿಂದ 7ನೇ ಮನೆ, ಲಗ್ನದಿಂದ 7ನೇ ಮನೆಯಲ್ಲಿ ಮಾರ್ಸ್ ಕೂತಿದ್ದಾನೆ. ಇದೇ ರಮಲಶಾಸ್ತ್ರ, ಇದಕ್ಕೂ ಇರೋ ವ್ಯತ್ಯಾಸ ಕರೆಕ್ಟ್ ಇರತಕ್ಕಂಥದ್ದು.
ಅದರಿಂದ ನೀವೇನು ಮಾಡಬೇಕು, ಕುಜ ದೋಷ ನಿವಾರಣೆ ಮಾಡಬೇಕು ಅಂತಂದರೆ ಬಿಳಿ ಎಕ್ಕದ ಗಿಡಕ್ಕೆ 9 ದಿನಗಳ ಕಾಲ ಪೂಜೆ ಮಾಡಬೇಕು. ಮತ್ತು ಪ್ರತಿದಿನವೂ ಸಹ ಒಂದು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಇಟ್ಟು ದಾನ ಕೊಡಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು 16 ವಾರಗಳ ಕಾಲ ಹೋಗಿ ಹಾಲಿನ ಅಭಿಷೇಕ ಮಾಡಿಸ್ಬೇಕು. ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗಳಿಗೆ ಕೇವಲ 4 ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿಬಿಡುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಈಗ ಇನ್ನಷ್ಟು ಪತ್ರಗಳನ್ನ ನೋಡೋ ಸಮಯ ಆಗಿದೆ. ಗುರುಜಿ, ಈ ಒಂದು ಪತ್ರವನ್ನ ಪೂಜಾ ಶೆಟ್ಟಿ ಅವರು ಮಂಗಳೂರಿನಿಂದ ಬರೆದು ಕಳಿಸಿದ್ದಾರೆ. ಮಖ ನಕ್ಷತ್ರ, ಸಿಂಹರಾಶಿ ಅಂತ ಹೇಳ್ತಿದ್ದಾರೆ. 5/12/93 ಇಸವಿಯಲ್ಲಿ ಜನನ, ರವಿವಾರ ರಾತ್ರಿ 10 ಗಂಟೆಗೆ ಅಂತ ಹೇಳಿದ್ದಾರೆ. ಇಂಟೀರಿಯರ್ ಡಿಸೈನಿಂಗ್ ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ. ಫೈನಲ್ ಇಯರ್ ಮುಗಿದಾಕ್ಷಣ ನಾನು ಜಾಬ್ ಮಾಡೋದು ಒಳ್ಳೇದಾ ಅಥವಾ ವಿದೇಶಕ್ಕೆ ಹೋಗಿ ಬರೋ ಯೋಗ ಇದೆಯಾ ಅಥವಾ ವ್ಯಾಸಂಗವನ್ನೇ ಮುಂದುವರಿಸಬೇಕಾ? ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ದಯವಿಟ್ಟು ನನ್ನ ಕನ್ಫ್ಯೂಷನ್ ಪರಿಹರಿಸಿ ಅಂತ ಹೇಳ್ತಿದ್ದಾರೆ. ನಕ್ಷತ್ರ ರಾಶಿ ಮಖ ನಕ್ಷತ್ರ, ಸಿಂಹರಾಶಿ. ಮಖ ನಕ್ಷತ್ರ ಸಿಂಹರಾಶಿ ಜಾತಕದ ಪ್ರತಿ ಇದೆ. ಮಖ ನಕ್ಷತ್ರ ಸಿಂಹರಾಶಿ, ರವಿವಾರ ರಾತ್ರಿ 10 ಗಂಟೆಗೆ ಜನ ಆಗಿರ್ತಕ್ಕಂಥದ್ದು. ನಿನ್ನ ಜನ್ಮ ಜಾತಕ ತುಂಬ ಚೆನ್ನಾಗಿದೆಯಪ್ಪ. ತುಂಬ ವಿಶೇಷವಾದ ಲಗ್ನ, ಮಾಂದಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅದು ಕರ್ಕಾಟಕ ಲಗ್ನ. ಲಗ್ನದಿಂದ ನಿನ್ನ ಜಾತಕದಲ್ಲಿ ನೋಡು, ನಿನ್ನ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು, ಶುಕ್ರ, ಬುಧ, ಕುಜ, ರವಿ 5 ಗ್ರಹಗಳಿರ್ತಕ್ಕಂಥದ್ದು. ಇದರಲ್ಲಿ ವೃಶ್ಚಿಕ ಯೋಗ ಇದೆ, ಬುಧಾದಿತ್ಯ ಯೋಗ ಇದೆ, ಶುಕ್ರಾದಿತ್ಯ ಯೋಗ ಇದೆ ನಿನ್ನ ಜಾತಕದಲ್ಲಿ. ಮತ್ತು ಅದೇ ರೀತಿಯಾಗಿ ನಿನಗೆ ಗುರು ಇರತಕ್ಕಂಥದ್ದು 4ನೇ ಮನೆ ಸುಖ ಸ್ಥಾನದಲ್ಲಿ ಗುರು ಕೂತ್ಬಿಟ್ಟಿದ್ದಾನೆ. ತುಂಬ ವಿಶೇಷ, ತುಂಬ ಚೆನ್ನಾಗಿದೆ ನಿನ್ನ ಜಾತಕ. ನೀನು ವಿದೇಶಿಗೆ ಹೋಗ್ತೀಯಾ, ಇನ್ನೂ ಹೈಯರ್ ಸ್ಟಡೀಸ್ ಮಾಡ್ತೀಯಾ, ನಿಮ್ಮ ವಂಶದಲ್ಲಿ ಅತಿ ದೊಡ್ಡ ಹೆಸರು ಮಾಡುವಂಥ ಯೋಗ ಇದೆ. ನಿನ್ನ ಕನಸು ನನಸಾಗುತ್ತೆ. ನಿನ್ನ ಜೀವನದಲ್ಲಿ ಬಡತನ ಅನ್ನೋದೇ ಬರೋದಿಲ್ಲ. ಹಾಗಂಥೇಳಿ ಅಹಂಕಾರದಿಂದ ಯಾವತ್ತೂ ಮೆರಿಬೇಡ. ಹಿರಿಯರನ್ನ ಗೌರವಿಸು, ಪತ್ನಿಯನ್ನು ಗೌರವ ಕೊಡೋ. ಮುಂದಿನ ದಿನಗಳಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ. ಯಾರಾದರೂ ಗುರು ಹಿರಿಯರು ಏನಾದರೂ ಹೇಳಿದ್ರೆ ಅದನ್ನು ಫಾಲೋ ಮಾಡು. ಇಷ್ಟನ್ನೇನಾದರೂ ನೀನು ಕಡೆಗಣಿಸಿದ್ರೆ ನಿನ್ನ ಜೀವನದಲ್ಲಿ ಅಲ್ಪಾಯುಷಲ್ಲೇ ತೀರ್ಕೊಂತೀಯ ಅಂತಲೂ ಇದೆ. ಅದರಿಂದ ಪಂಚಗ್ರಹಗಳ ಮಹಾಕೂಟ ಅವಾಗಲೇ ಹೇಳ್ತಿದ್ದೆ. ಈಗ ನೋಡು, ನಿನಗೆ ಪಂಚಗ್ರಹಗಳು ಪಂಚಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಯಾವುದು? ರವಿ, ಕುಜ, ಬುಧ, ಶುಕ್ರ, ರಾಹು. ಆದ್ದರಿಂದ ನಾನು ಹೇಳೋದನ್ನ ಕೇರ್ಫುಲ್ಲಾಗಿ ಕೇಳು. ಜೀವನದಲ್ಲಿ ತಂದೆ ತಾಯಿಗೆ ಗೌರವಿಸಬೇಕು, ಗುರು ಹಿರಿಯರನ್ನ ಗೌರವಿಸಬೇಕು, ಕುಲದೈವನ ನಿತ್ಯಾರಾಧನೆ ಮಾಡಬೇಕು, ಮತ್ತು ಪತ್ನಿಯನ್ನು ನೀನು ಚೆನ್ನಾಗಿ ಕಾಪಾಡ್ಕೋಬೇಕು. ಇಷ್ಟರಲ್ಲಿ ಏನಾದರೂ ನೀನು ಸೋಂಬೇರಿತನ ತೋರಿಸಿದ್ರೆ ನಿನ್ನ ಜಾತಕದಲ್ಲಿರೋ ರಾಜಯೋಗ ಎಲ್ಲ ನಶಿಸಿ ಹೋಗಿ ಗುರು ಚಂಡಾಳ ಯೋಗಿ ಪ್ರಾಪ್ತಿಯಾಗಿ ನಿಂಗೆ ಚಂಡಾಳ ಆಗಿ ಬೀದಿ ಬಿದ್ದು ಸುತ್ತೋ ಪರಿಸ್ಥಿತಿ ಬರುತ್ತೆ. ಅದರಿಂದ ಜಾಗ್ರತೆಯಿಂದ ನಾನು ಹೇಳೋದನ್ನ ಫಾಲೋ ಮಾಡ್ಕೋ. ನಿನ್ನ ಜೀವನದಲ್ಲಿ ಖಂಡಿತ ವಿದೇಶಕ್ಕೆ ಹೋಗ್ತೀಯಾ. ಒಳ್ಳೇದಾಗ್ಲಿಯಪ್ಪ, ನಮಸ್ತೆ. ಈಗ ಇನ್ನೊಂದು ಪತ್ರವನ್ನ ನೋಡೋಣ. ಬೆಂಗಳೂರಿಂದ ನಾಗರಾಜ್ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಸಮಸ್ಯೆ ಏನು, ಯಾವ ಪ್ರಶ್ನೆ ಇಟ್ಟಿದ್ದಾರೆ ನೋಡೋಣ. ಗುರುಜಿ, ನಾಗರಾಜ್ ಅವರು ಹೇಳ್ತಿದ್ದಾರೆ, ನನಗೀಗ 62 ವರ್ಷ, ನನಗೆ ಹುಟ್ಟಿದಂಥ ದಿನಾಂಕ ಸರಿಯಾಗಿ ತಿಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಮದುವೆ ದಿನಾಂಕ ಸೂಚಿಸಿದರೆ 16/3/83 ಇಸವಿ ಬೆಳಗ್ಗೆ 10:15ರಿಂದ 10:45 ಮುಹೂರ್ತ ಇತ್ತು ಅಂತ ಹೇಳ್ತಿದ್ದಾರೆ. ಸುಮಾರು 2 ವರ್ಷಗಳಿಂದ ನೆಮ್ಮದಿ ಅನ್ನೋದೇ ನಾನು ಕಂಡಿಲ್ಲ. ಒಂದೊಂದು ವಿಧವಾದಂಥ ಮಾನಸಿಕ ಒತ್ತಡ ಮತ್ತು ಅನವಶ್ಯಕ ತೊಂದರೆಗಳು ಎದುರಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬೇರೆಯವರಿಂದ ಹಣ ಬರಬೇಕಾಗಿತ್ತು, ನಾನು ಪ್ರಾಮಾಣಿಕವಾಗಿ ದುಡಿದದ್ದು ಮತ್ತು ಅದು ನನಗೆ ನ್ಯಾಯ ಸಮಂಜಸವಾಗಿ ಬರಬೇಕಾಗಿರುವಂತಹ ಹಣ, ಆ ಹಣ ನನಗೆ ಬರುತ್ತೋ ಇಲ್ವೇ ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಿಂದ ಯಾವುದೇ ರೀತಿಯಂತ ಅಭಿವೃದ್ಧಿ ಇಲ್ಲ ಅಂತ ಹೇಳಿದ್ದಾರೆ. ಚತುಸ್ಥಾನ ವಿಶೇಷವಾದ ಸ್ಥಾನವನ್ನೇನೋ ತೋರಿಸ್ತಾ ಇದೆ. ದ್ವಿತೀಯ ಸ್ಥಾನ ಧನಸ್ಥಾನ ನೋಡಿ. ದ್ವಿತೀಯ ಸ್ಥಾನ ಧನಸ್ಥಾನ, 1 2 ಧನಸ್ಥಾನ, 3 4 4 2 8. ನೀನು ಸಂಪಾದನೆ ಮಾಡಿರೋ ಹಣ ಎಲ್ಲ ಕಳ್ಕೊಳ್ತೀಯ. ದುಸ್ಥಾನ ಅಂತಂದರೆ ಹೋಗುತ್ತೆ ಅಂತ ಕಲಿತಾ ಇದ್ರೆ ಜಾಸ್ತಿ ಪತ್ರಗಳು. ರಮಲಶಾಸ್ತ್ರ ತುಂಬ ಚೆನ್ನಾಗಿದೆ. ನಾವು ದೊಡ್ಡ ದೊಡ್ಡ ಜ್ಯೋತಿಷರು, ನಮ್ಗೆ ಸ್ವಲ್ಪ ನಾಲೆಜ್ ಇದೆ, ಸ್ವಲ್ಪ ಕಲಿಸ್ಕೊಡಿ ಅಂತ ಕೇಳ್ತಿದ್ರು. ಅದಕ್ಕೆ ನಾನು ವಿಸ್ತಾರವಾಗಿ ನಡುವೆ ಹೀಗೆ ಅಂತ ತಿಳಿಸ್ತಿದ್ದೀನಿ. ಆದರೆ ಹೋಗಿರೋ ದುಡ್ಡು ಬರಬೇಕು ಅಂತ ನಾನೊಂದು ಪೂಜೆ ಹೇಳ್ತೀನಪ್ಪ. ತುಂಬ ನೊಂದಿದೆಯಾ ನಿನ್ನ ಜೀವನದಲ್ಲಿ? ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಬೇರೆಯವ್ರು ಕೊಟ್ಟಿದೆಯಾ? ನಿನ್ನನ್ನು ಎಷ್ಟು ನೋಯಿಸ್ತಾರೋ ಅದರ 1000% ನೋವು ಅವ್ರು ಅನುಭವಿಸ್ತಾರೆ. ಇದು ಸತ್ಯ. ಜನರು ತಿಳ್ಕೊಂಬಿಟ್ಟಿದ್ದಾರೆ ಬೇರೆಯವರು ದುಡ್ಡು ಈಸಿಯಾಗಿ ಕಿತ್ಕೊಂಡು ಬದುಕ್ಬಿಡ್ಬೋದು, ಜೀವನ ಮಾಡಿಬಿಡ್ಬೋದು ಅಂತ. ಚೀಟಿಗಳಾಗ್ತೀರಾ, ಓದ್ಕೊಂಡು ಹೋಗ್ಬಿಡ್ತಾನೆ. ಕಷ್ಟಪಟ್ಟು ಹೆಂಡತಿ ಮಕ್ಕಳು ಮಗು ಏನಾದರೂ ಕೇಳಿದ್ರೆ ನಿಜವಾಗ್ಲೂ ಅದು ಅಷ್ಟು 1000 ರೂಪಾಯಿ, ಒಂದು 500 ರೂಪಾಯಿ ಖರ್ಚಾಗುತ್ತೆ, 300 ರೂಪಾಯಿ ತಗೊಂಡು 200 ರೂಪಾಯಲ್ಲಿ ಓಡಿಸ್ತಾನೆ. ಇಲ್ಲಿಂದ ಹೋದರೆ ಆಟೋ 25 ರೂಪಾಯಿ ಖರ್ಚಾಗುತ್ತಲ್ಲ ಅಂಥೇಳಿ ನಡ್ಕೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ.
ಮತ್ತು ಮನೆಗೆ ಏನಾದರೂ ತಗೊಂಡೋದ್ರೆ ಜಾಸ್ತಿ ಖರ್ಚಾಗ್ಬಿಟ್ಟು ಅರ್ಧ kg ತೊಗೊಂಡೋಗೋಣ ಅಂತ. ಕಾಫಿಗೆ ಸಕ್ಕರೆ ಹಾಕ್ಬಿಟ್ರೆ ಜಾಸ್ತಿ, ನಾಳೆ ಕಮ್ಮಿ ಆಗಿಬಿಡುತ್ತೆ ಅಂತೇಳಿ ಅರ್ಧ ಟೀ ಸ್ಪೂನ್ ಹಾಕಿ ಅಡುಗೆ ಮಾಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ ಪ್ರಪಂಚದಲ್ಲಿ. ಅವರೆಲ್ಲರೂ ಸಹ 1 ರೂಪಾಯಿಗೂ ಬೆಲೆ ಕೊಟ್ಟು ಉಳಿಸ್ತಾರೆ. ನಿಮಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿ. ಈ ಗಾರ್ಮೆಂಟ್ಸ್ ಹೋಗುವಂಥ ಹೆಣ್ಮಕ್ಳು ಅವರು ಇವರು ನಡ್ಕೊಂಡು ಹೋದರೆ ಚಾರ್ಜು ಎಲ್ಲ ಆಗ್ಬಿಡುತ್ತೆ ಜಾಸ್ತಿ ಬಸ್ಸಲ್ಲಿ ಹೋದ್ರೆ ಅಂಥೇಳಿ 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗೋವ್ರನ್ನೂ ನಾನು ಕಣ್ಣಲ್ಲಿ ಇವತ್ತು ನೋಡ್ತಿದ್ದೀನಿ. ಮತ್ತು 1 ರೂಪಾಯಿ ಉಳಿದ್ರೆ ನಾವೇನಾದರೂ ತಿಂಡಿ ತಿಂದ್ಬಿಟ್ರೆ 1 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಸಾಯಂಕಾಲ 1 ರೂಪಾಯಿ ಚಿಲ್ಲರೆಗಳೇ ರೆಡಿ ಮಾಡ್ಕೊಂಡು 3 ರೂಪಾಯಿ ಕೊಟ್ಬಿಟ್ಟು ಸಿವಿಲ್ ಬಸ್ ಹತ್ತಿ ಅಥವಾ ಮಿನಿ ಬಸ್ಸು ಕಾರ್ಗಳೆಲ್ಲ ತಿಳಿಯೋಂಥ ಜನನೂ ನಾನು ಪ್ರತಿನಿತ್ಯ ನನ್ನ ಹತ್ರ ಬರ್ತಾರೆ. ನಾನು ಅವ್ರ ಕಷ್ಟ ನೋಡ್ತಿದ್ದೀನಿ. ಆ ದುಡ್ಡಿಗೆ ಅಷ್ಟು ಬೆಲೆ ಇದೆ. ಎಷ್ಟು ಸಲೀಸಾಗಿ ಜನ ಅದು ದುಡ್ಡು ಕೇಳುವಾಗ ಎಷ್ಟು ಕೇಳ್ತಾರೆ ಅಂದರೆ ಕಣ್ಣಲ್ಲಿ ನೀರು ಹಾಕ್ತಾರೆ, ಹೆಂಡತಿ ಮೇಲೆ ಕೈ ಇಡ್ತಾರೆ, ಮಕ್ಕಳನ್ನ ತಂದು ಕೈ ತೋರಿಸ್ತಾರೆ, ನನ್ನ ಕಷ್ಟ ಆಗಿದೆ ನಾನು ತೀರಿಸ್ಬಿಡ್ತೀನಿ ಅಂತ ಹೇಳಿ ಎಲ್ಲವನ್ನ ಮಾಡ್ತಾರೆ. ತಗೊಂಡೋದ್ಮೇಲೆ ಒಂದು ಫೋನ್ ಕಾಲ್ ಇರಲ್ಲ. ಕೇಳಿದರೆ ಕೊಡಲ್ಲ ಅಂದರೆ ಏನು ಮಾಡ್ತೀರಿ, ಕೊಡ್ತೀವಿ ಅಂತೇಳಿ ಬರ್ಕೊಟ್ಟಿದ್ದೀವ, ಹಿಂಗೆಲ್ಲ ಮಾತಾಡ್ತಾರೆ. ಆದರೆ ಆ ರೀತಿ ಮಾತಾಡಿದಾಗ ಅವ್ರ ಮನಸ್ಸು ಎಷ್ಟು ನೋವಾಗುತ್ತೆ. ಯಾರಾದರೂ ಒಂದಿನ ನೀವೆಷ್ಟೋ ಜನ ಈ ರೀತಿ ನನ್ನ ಕಾರ್ಯಕ್ರಮ ನೋಡಿರ್ತೀರಿ, ನೀವು ಒಬ್ಬನಾದರೂ ಅದ್ರಲ್ಲಿ ಮಾಡಿರೋನು ಇದ್ದೇ ಇರ್ತೀಯ, ಅದು ನಿನಗೆ ಅನ್ಕೋ. ಆದ್ದರಿಂದ ಅವ್ರ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೇನಾದರೂ? ಖಂಡಿತ ಗೊತ್ತಿರಲ್ಲ. ಅವನೇನು ಆಕಾಶದಿಂದ ಉದುರಿಸಿರಲ್ಲ, ಪ್ರಿಂಟ್ ಹೊಡೆದಿರಲ್ಲ, ಅವನು ಕಷ್ಟಪಟ್ಟೆ. ಆದರೆ ದಯವಿಟ್ಟು ಹೇಳ್ತೀನಿ, ಯಾರಾದರೂ ಹಂಗೆ ದುಡ್ಡು ಕೊಟ್ಟಿದ್ರೆ ಅವ್ರು ವಾಪಸ್ ಕೊಟ್ಬಿಡಿ. ಅಥವಾ ಅವ್ರ ನಾಯಿ ಥರ ನಿಯತ್ತಾಗ ಅವ್ರ ಪಾದ ತೊಳೆದು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ನಿಮ್ಮ ಮನೇಲಿ. ಯಾಕಂದರೆ ಕಷ್ಟಕ್ಕೆ ದುಡ್ಡು ಕೊಟ್ಟಿರ್ತಾನೆ. ಎಷ್ಟೋ ಜನ ಹೆಂಡತಿ ಹೆರಿಗೆ ಸ್ವಾಮಿ, ಹೆಂಡತಿ ಹೆರಿಗೆ ಇದೆ, ಒಂದು ಅರ್ಜೆಂಟ್ ಆಪ್ರೇಷನ್ ಮಾಡಬೇಕಂತೆ, 2 ಲಕ್ಷ ಖರ್ಚಾಗುತ್ತಂತೆ. ತಗೊಂಡೋಗಪ್ಪ. ಮತ್ತು ಮಗು ಆಗಿದ ತಕ್ಷಣ, ಮಗು ಈಗ 7 ತಿಂಗಳಲ್ಲಿ ಹುಟ್ಟಿರೋದು, ICUದಲ್ಲಿ ಇಟ್ಟಿದ್ದೀವಿ, ಆ ಮಗು ತೀರೋ ಪೊಸಿಷನ್ಲಿದೆ, ಆಪ್ರೇಷನ್ ಆಗಬೇಕು, 2 ಲಕ್ಷ ಮತ್ತೆ ಕೇಳಿದ, ತಗೊಂಡು. ಆ ರೀತಿ ಕಷ್ಟ ಬಿದ್ದು ಪಾಪ ಯಾರೋ ಹೆಂಡತಿ ಮಕ್ಕಳದ್ದು ಒಡವೆಗಳೆಲ್ಲ ಇಟ್ಟು ಸ್ನೇಹಿತನಿಗೆ ಅಂತ ಕೊಟ್ಟಿದಾಗ, ಈಗ ಆ ಮಗು ಹುಟ್ಟು ಸ್ವಲ್ಪ ದಿನ ಆಯಿತು, 1 ವರ್ಷ ಆಗಿದೆ ಮಗು. ಈಗ ಇವನೇನಾದರೂ ದುಡ್ಡು ಕೇಳಿದ್ರೆ ನೀನು ಯಾವಾಗ ಕೊಟ್ಟೆ, ಏನಾಯಿತು ಅಂತ. ಇಂಥ ಪತ್ರಗಳು ನಾನು ಬಾಯಲ್ಲಿ ಓದಿದ್ದೀನಿ. ಅದರಿಂದ ಇಂಥವ್ರು ಏನಾದರೂ ಇದ್ದರೆ, ಯಾರಾದರೂ ಕಷ್ಟಕ್ಕೆ ಸಹಾಯ ಮಾಡಿದ್ರೆ ಲೈಫ್ ಲಾಂಗ್ ಅವ್ರ ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡಿ, ಅವ್ರ ಟೈಮ್ಗೆ ವಾಪಸ್ ಕೊಟ್ಬಿಡಿ. ಅವ್ರನ್ನ ದ್ವೇಷಿಸೋದು ಅಥವಾ ಅವ್ರನ್ನ ಮತ್ತೊಮ್ಮೆ ಹೀಳಾಯಿಸೋದು, ಅವ್ರ ಶತ್ರುತ್ವ ಬಗೆಯೋದು ಮಾಡಿದ್ರೆ ಖಂಡಿತ ನಾಳೆ, ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳಿಗೋ ನಿನ್ನ ಹೆಂಡ್ತಿಗೋ ಇನ್ನೊಬ್ರಿಗೆ ಯಾರೊಬ್ಬರು ಮಾಡೇ ಮಾಡ್ತಾರೆ. ಮಾಡಿದ್ದುಣ್ಣೋ ಮಾರಾಯ ಅಂತ ದೊಡ್ಡವ್ರು ಹೇಳಿಲ್ವೇ? ಇದಕ್ಕೆ ನೀನು ಪತ್ರ ಬರೆದಿರೋರಿಗೆ ನಾನು ಒಂದು ಸಣ್ಣ ಪರಿಹಾರ ಹೇಳ್ತಿದ್ದೀನಿ. ಪ್ರತಿದಿನ ಒಂದು ಕೈಯಲ್ಲಿ ಸ್ವಲ್ಪ ಒಂದು ಭತ್ತ ಎಳ್ಳು ಕೈಲಿಟ್ಕೊ. ಅವನು ಬದುಕಬೇಕು, ಇಲ್ಲಾಂದ್ರೆ ನೀನು ದುಡ್ಡು ತಂದು ಕೊಡ್ಬೇಕು, ಎರಡರಲ್ಲಿ ಏನೋ ಒಂದು ಆಗಬೇಕಷ್ಟೆ. ಕೈಲಿಟ್ಕೊ. ಇಟ್ಕೊಂಡು ಕಾಲಭೈರವಾಷ್ಟಕ ಮಂತ್ರ ಅಂತ ಬರುತ್ತೆ, ಅದನ್ನ ಅದು ಕೈಲಿ ಇಟ್ಕೊಂಡು ಕಾಲಭೈರವಾಷ್ಟಕನ 9 ಸಲ ಓದ್ಕೊ. ಅವನ ಹೆಸರು ಹೇಳ್ಬಿಟ್ಟು ಅದನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟಾಕ್ಬಿಟ್ಟು ನಿಮ್ಮ ಮನೆಯಿಂದ ಹೊರಗಡೆನೋ ಅಥವಾ ಯಾವುದಾದ್ರೂ ದೇವಸ್ಥಾನ ಎಳ್ಳುಬತ್ತಿ ಹಚ್ತಾ ಇರ್ತಾರೆ, ಹೋಗಲ್ಲಿ ಇಟ್ಬಿಟ್ಟು ಬಂದ್ಬಿಡು. ಆ ಎಳ್ಳುಬತ್ತಿಯಲ್ಲಿ ಸುಟ್ಬಿಟ್ಟು ಬಂದ್ಬಿಡು, ಅಷ್ಟೇ ಸಾಕು. ಅವನ ಪಾತಾಳದಲ್ಲಿ ಅವನ ಆಸ್ತಿ ಅಡಗಿದ್ರು, ಅವನ ಋಣ ಇದ್ರೂ ತಂದು ನಿಂಗೆ ಸರೆಂಡರ್ ಆಗಿ ನಿನ್ನ ದುಡ್ಡು ಕೊಟ್ಬಿಟ್ಟು ಅವನು ಹೋಗ್ತಾನೆ. ಇಲ್ಲಾಂದರೆ ಭಗವಂತನೇ ಅವ್ನಿಗೆ ಶಿಕ್ಷೆ ಕೊಡ್ತಾನೆ. ಸರಿನಾ? ನಾನು ಹೇಳಿದ ಮಾಡಪ್ಪ, ಒಳ್ಳೇದಾಗಲಿ. ನಮಸ್ತೆ. ತಮ್ಮೆಲ್ಲರಿಗೂ ಈಗ ಮಂತ್ರದ ಉಪದೇಶವನ್ನ ಪಡ್ಕೊಳ್ಳುವಂಥ ಸಮಯ ಆಗಿದೆ. ಬನ್ನಿ ಗುರುಜಿ ಅವರನ್ನ ಕೇಳ್ತಿಳಿಯೋಣ. ಗುರುಜಿ, ಇನ್ನೊಂದು ದಿನ ನಾನು ಹೇಳ್ಕೊಡ್ತೀನಿ. ಯಾವತ್ತಾದರೂ ಏನೂ ಇಲ್ಲ. ಇದೇ ತಿಂಗಳು 15ನೇ ತಾರೀಕು ಶನಿವಾರ ಹಾಸನಾಂಬ ಕಲಾಕ್ಷೇತ್ರ, ಎಲ್ಲಿ? ಹಾಸನದಲ್ಲಿ. ಕರೆಕ್ಟಾಗಿ 9 ಗಂಟೆಗೆ ಅಲ್ಲಿ ಹಾಜರಾಗಬೇಕು. ಒಂದು ಮಂತ್ರವನ್ನು ಉಪದೇಶ ಮಾಡೋದಲ್ಲ ನಿಮಗೆ, ಪಂಚಭೂತಗಳನ್ನು ನೀವು ಆಕರ್ಷಲಿಕ್ಕೆ ಯಾವ ರೀತಿ ಮಾಡಬೇಕು. ಪಂಚಭೂತಗಳನ್ನು ನಾನು ಆವಾಗಲೇ ಹೇಳಿದೆ, ಇಷ್ಟೊತ್ತು ಇದರಲ್ಲೇ ಫಸ್ಟಲ್ಲಿ. ಮತ್ತೆ ಅದು ಹೇಳಬೇಕು ಅಂದರೆ ಮತ್ತೆ ನಾನು ಫಸ್ಟಿಂದ ಬರಬೇಕಾಗತ್ತೆ. ಪಂಚಭೂತಗಳು ನಿಮ್ಮ ಅಸ್ತಿತ್ವದಲ್ಲಿರಬೇಕು. ಆ ಪಂಚಭೂತಗಳು ನಿಮ್ಮ ಅಸ್ತಿತ್ವದಲ್ಲಿರಬೇಕಾದ್ರೆ ಯಾವ ಗ್ರಹಗಳನ್ನು ಆರಾಧನೆ ಮಾಡಬೇಕು. ಸಿಂಪಲ್ ಟಿಪ್ಸು. ಒಂದು ಪೆನ್ನು ಪೇಪರ್ ಅಂತೂ ಖಂಡಿತ ನೀವು ತೊಗೊಂಡು ಬರಲೇಬೇಕು. ಒಂದು ಪೆನ್ನು, ಒಂದು ಪುಸ್ತಕ. ನಾನು ಹೇಳೋದನ್ನ ಪ್ರತಿಯೊಂದು ನೀವು ಬರ್ಕೋಬೇಕು. ಅದನ್ನು ನೀವು ಲೈಫಲ್ಲಿ ಫಾಲೋ ಮಾಡಿಬಿಟ್ರೆ ನೆಕ್ಸ್ಟು ಲೈಫಲ್ಲಿ ಯಾವ ಜ್ಯೋತಿಷ್ಗಳ ಹತ್ರನೂ ನೀವು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫಲ್ಲಿ ಕಷ್ಟ ಯಾವುದೇ ಬರಲಿ, ಪರಿಹಾರ ಇಲ್ಲಿದೆ. ಗುರುಗಳು ಹೇಳಿದ್ದಾರೆ, ಇಂಥ ಸಿಂಟಮ್ಸು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಈ ದಿಕ್ಕಿಗೆ ತಗೊಂಡು ಇಂಥದ್ದು ನೀವು ಮಾಡಿದ್ರೆ ಅಂದರೆ ಆ ದಿನ ಎಲ್ಲ ನಿಮ್ಗೆ ಸಕ್ಸಸ್ ಆಗಬೇಕು. ಅಂಥ ಅದ್ಭುತವಾದ ಕೆಲವೊಂದು ನಾನು ಪಾಯಿಂಟ್ಸ್ ನಾನು ಕೊಡ್ತಿದ್ದೀನಿ ಅಲ್ಲಿ.
ಯಾವ್ಯಾವ್ದ್ರಲ್ಲಿ ಅದನ್ನು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗಲಿಕ್ಕೆ ಬಿಸ್ನೆಸ್ ಸಾವಿರಾರು ಜನ ಸಾವಿರ ಥರ ಬಿಸ್ನೆಸ್ ಮಾಡ್ತಾರೆ, ಆದರೆ ಮಾಡೋ ಬಿಸ್ನೆಸ್ ಲಾಸ್ ಆಗಬಾರ್ದಲ್ವಾ, ಅದಕ್ಕೆ ಗೆಲುವು ಸಿಗಬೇಕು, ಅದಕ್ಕೂ ಕೊಡ್ತೀನಿ. ಮತ್ತು ಸಂಪಾದನೆ ಮಾಡ್ಬೋದು ಹಣ, ಆದರೆ ಉಳಿಸ್ಕೊಳಕ್ಕಾಗಲ್ಲ, ಯೋಗ್ಯತೆ ಇರಲ್ಲ, ಅದಕ್ಕೂ ಒಂದು ಟಿಪ್ಸ್ ಕೊಡ್ತೀನಿ. ಮತ್ತು ಬೇಗ ಸಾಲದಿಂದ ನಿವೃತ್ತಿ ಆಗಬೇಕು ಅಂತಂದರೆ ಒಂದು ಟಿಪ್ಸ್ ಕೊಡ್ತೀನಿ. ಅಂದರೆ ಇದು ಮಾಡಿಬಿಟ್ರೆ ಆಕಾಶದಿಂದ ದುಡ್ಡು ಉದುರೋದಿಲ್ಲ, ಕಷ್ಟಪಟ್ಟರೆ ತಕ್ಕಂತೆ ಪ್ರತಿಫಲ ಸಿಕ್ಕಿದ್ರೆ ಅದನ್ನ ಬೇಗ ಅವ್ರಿಗೆ ತಿಳಿಸ್ಬೋದು. ಅದಕ್ಕೆ ರಿಲೇಟೆಡ್ ಏನು ಮಾಡಬೇಕು ಪ್ರತಿದಿನ ನೀವು, ಅದು ಒಂದು ವಿಶೇಷವಾದ ಟಿಪ್ಸ್ ಕೊಡ್ತೀನಿ. ಯಾಕೆ ಅಂತಂದರೆ ಅದನ್ನು ಈ ರೀತಿ ಹೇಳೋದಕ್ಕಿಂತ ಅಲ್ಲೇ ನೇರವಾಗಿ ನಾನು ತೋರಿಸ್ಕೊಟ್ರೆ ಅದು ನಿಮ್ಗೆ ತುಂಬ ಒಳ್ಳೆಯದು. ಮತ್ತು ಇನ್ನು ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಅಭಿವೃದ್ಧಿ ಮಾಡೋದು. ನಿಮ್ಮ ಮನೇಲಿ ಮಕ್ಕಳು ತುಂಬ ಕೋಪ, ಮಾತಕ್ಕೆ ಮುಂಚೆ ಏನೇನೋ ಮಾತಾಡ್ತಾರೆ, ಕೆಟ್ಟ ಕೆಟ್ಟ ಯೋಚನೆಗಳು, ಸಣ್ಣ ವಯಸ್ಸಿಗೆ ನೋಡಬಾರ್ದು ನೋಡ್ತಿರ್ತಾರೆ, ಮಾಡಬಾರ್ದು ಮಾಡ್ತಿರ್ತಾರೆ, ಅವ್ರಿಗೆ ಯಾವ್ದು ಮಾಡಬೇಕು ಅದು ಮಾಡಿ ಗೊತ್ತಿರಲ್ಲ, ನೀವೇ ಹಾಳು ಮಾಡೋದು. ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಕಳು 3 ಜನ ತಗೊಂಡೋಗಿ ಒಂದು ಮೂವಿ ನೋಡೋಂಗಿಲ್ಲ, ಹೋಯ್ತಾ ಕಾಲ. ಅವ್ನಿಗೆ ಯಾವ್ದು ನೋಡಬೇಕು ಅನ್ನೋದೇ ಗೊತ್ತಿರಲ್ಲ, ಅದ್ರಲ್ಲಿ ಯಾವ್ದು ಒಳ್ಳೇದು ತಗೊಳ್ಳೋದ ಕೆಟ್ಟದ್ದು ತಗೊಳ್ಳೋದ. ಒಂದು ಚಿತ್ರ ಅಂತಂದ್ಮೇಲೆ ಅದ್ರಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ, ಆದರೆ ಕೊನೆಗೆ ತೋರಿಸೋದು ಒಳ್ಳೇದಕ್ಕೆ ಜಯ ಅಂತ ಅವ್ರು ತೋರಿಸ್ತಾರೆ, ಕೆಟ್ಟದ್ದನ್ನೆಲ್ಲ ನಿರ್ವಂಶ ಮಾಡ್ತಾರೆ. ಆದರೆ ಆ ಹುಡುಗ ತಗೊಳ್ಳೋಂಥವನು ಅವನ ಮನಸ್ಸಿಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದು ತಗೊತಾನೆ, ಆದರೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವುದು ಅಂತ ಅವ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಳ್ಳೆತನಕ್ಕೆ ಸಣ್ಣ LKG ಇಂದ PhD ವರೆಗೂ ನಾವು ಓದ್ತೀವಿ, ಕಲಿಬೇಕು ಅಂದ್ರೆ ಅಷ್ಟು ಕಲಿತೀವಿ. ಆದರೆ ಕೆಟ್ಟದಕ್ಕೆ ಯಾವ ಸ್ಕೂಲು ಇಲ್ಲ. ಒಂದು ಬಿಡಿ ಕುಡಿಯೋದಕ್ಕೆ ಸ್ಕೂಲ್ ಇಲ್ಲ, ಸಿಗರೇಟ್ ಕುಡಿಯೋದಕ್ಕೆ ಸ್ಕೂಲ್ ಇಲ್ಲ, ಮದ್ಯಪಾನ ಮತ್ತೊಂದು ಏನೇನೋ ಹೊಲ್ಸ್ಗೆ ಏನೇನು ಕೆಲಸಗಳು ಮಾಡ್ತಿರೋ ಅದೆಲ್ಲ ಕೆಟ್ಟ ಕೆಲಸಗಳು. ಅದು ಕಲಿಯೋದಕ್ಕೆ ಯಾವ ಸ್ಕೂಲು, ಯಾವ ಪಾಠ, ಯಾವ ಶಾಲೆನೂ ಬೇಕೇ ಇಲ್ಲ, ಆಟೋಮೆಟಿಕ್ ತಾನಾಗ್ತಂದು ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅದರಿಂದ ನಾನು ನಿಮಗೆ ಈ ದಿನ ಹೇಳ್ತಕ್ಕಂಥದ್ದು ಅಂದರೆ ಅಲ್ಲಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾನು ಆ ಮಕ್ಕಳನ್ನು ಈ ಕೆಟ್ಟ ಚಟಗಳಿಂದ ದೂರ ಮಾಡಿಸ್ಲಿಕ್ಕೆ ಏನು ಮಾಡಬೇಕು. ಮತ್ತು ಎಷ್ಟೋ ಮನೆಗಳಲ್ಲಿ ಮಾತಿಗೆ ಮುಂಚೆ ಹೆಣ್ಮಕ್ಳನ್ನ ಬೆಳೆಸ್ತಾ ಇರ್ತಾರೆ, ಪ್ರೀತಿ ಪ್ರೇಮ ವಿವಾಹ ಅಂತ ಹೋಗ್ಬಿಡ್ತಾರೆ. ಆ ರೀತಿ ಹೋಗಬಾರ್ದು ಹೆಣ್ಮಕ್ಳು ಅಂತಂದರೆ ನೀವು ತಂದೆ ತಾಯಿಗಳು ಏನೇನು ಕ್ರಮಗಳನ್ನು ಜರುಗಿಸ್ಬೇಕು, ಎಷ್ಟು ರೀತಿ ಗಮನ ಇಡಬೇಕು, ಅವರು ಯಾವ ರೀತಿ ನಂಬಿಕೆ ಇಡಬೇಕು, ಆ ಮಕ್ಕಳು ಯಾವ ರೀತಿ ಇರಬೇಕು. ಮತ್ತು ವಿದ್ಯಾಭ್ಯಾಸದಲ್ಲಿ ಓದಿ 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 ಎಲ್ಲ ಓದ್ತೀರಿ, ಎಕ್ಸಾಮ್ ಟೈಮಲ್ಲಿ ಎಲ್ಲ ಫೈಲಾಗಿ ಕೂತಿರ್ತೀರಿ. ಮತ್ತು ರಾತ್ರಿ ಓದಿರೋದು ಬೆಳಗ್ಗೆ ನೆನಪಿರಲ್ಲ, ಬೆಳಗ್ಗೆ ಓದಿರೋ ಎಕ್ಸಾಮ್ಗೆ ಅಷ್ಟೊಂದು ನೆನಪಿರಲ್ಲ. ಅಂಥವ್ರಿಗೂ ಸಹ ಒಂದು ವಿಶೇಷವಾದ ಕೆಲವೊಂದು ಟಿಪ್ಸ್ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ಇವೆಲ್ಲ ಆಯಿತು, ಆರ್ಥಿಕದಾಯಿತು, ವಿದ್ಯಾಭ್ಯಾಸ ಆಯಿತು, ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಆಯಿತು. ಇನ್ನು ಮೂರನೇದು ಯಾವುದು? ಸಾಂಸಾರಿಕ ನೆಮ್ಮದಿ. ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಮಾಡ್ಕೋಬೇಕು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಆರೋಗ್ಯ ಮಹಾಭಾಗ್ಯ, ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಏನೇನು ಸೂತ್ರಗಳು, ನಿತ್ಯ ಸೂತ್ರಗಳು, ದೈನಂದಿನ ಸೂತ್ರಗಳು ಏನು, ಇಷ್ಟು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಮತ್ತು ವಾಸ್ತು 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 ಅಂತೇಳಿ ಸಿಕ್ಕಾಪಟ್ಟೆ ಜನ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಆ ವಾಸ್ತುವನ್ನು ಯಾವ ರೀತಿ ನೀವೇ ನಿವಾರಣೆ ಮಾಡ್ಕೋಬೋದು. ಅದು ಎಂಥ ದೊಡ್ಡ ವಾಸ್ತು ಆದರೂ ಆಗಲಿ ನೀವೇ ಈಸಿಯಾಗಿ ನಿವಾರಣೆ ಮಾಡ್ಕೊಳ್ಳೋಂಥ ಈಸಿಯಾದಂಥ ಕೆಲವೊಂದು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ಹಂಗಾದ್ರೆ ನೀವೇನು ಮಾಡಬೇಕು, ಎಕ್ಸಾಕ್ಟಾಗಿ 9 ಗಂಟೆಗೆ ಅಲ್ಲಿ ಅಟೆಂಡ್ ಆಗಬೇಕು. ಎಕ್ಸಾಕ್ಟ್ 9 ಗಂಟೆಗಿದ್ರೆ ಒಂದು 3 ಅವರ್ಗಳ ಕಾಲ ಇರುತ್ತೆ. ಕ್ಲೀನಾಗಿ ಎಲ್ಲ ಒಂದು ಪೇಪರು ಪುಸ್ತಕ ತಗೊಳ್ಳಿ. ಮತ್ತೊಂದು ಇನ್ನೊಂದು ವಿಚಾರ, ಅಲ್ಲಿ ಯಾರ್ಯಾರು ಮಕ್ಕಳು ಬಂದಿರ್ತಾರೋ, ಓದ್ಸಲಿ ಬಂದಿದ್ರು, ಕೆಲವ್ರು ಮಕ್ಕಳು ಬೇಕಾದಷ್ಟು ನಾವು ಏನು ಮಾಡಬೇಕು ಮಾಡಿದ್ವಿ. ಈ ಸರಿ ಮಕ್ಕಳು ಎಷ್ಟೇ ಜನ ಮಕ್ಕಳು ಬಂದ್ರು ಅವ್ರಿಗೆ ಒಂದು ವಿದ್ಯಾಚಕ್ರ January 1 ನಾವು ಇಲ್ಲಿ ಹಂಚಿದ್ವಲ್ಲ, ಆ ರೀತಿ ಹಾಸನ ಜಿಲ್ಲೆಯ ಸುತ್ತಮುತ್ತಲು ಇರ್ತಕ್ಕಂಥವ್ರು ಬನ್ನಿ. ಯಾಕಂದರೆ ಎಕ್ಸಾಮ್ ಟೈಮು, ಓದ್ತಿರ್ತೀರ, ಮರ್ತೋಗ್ತೀರಾ. ಆದರೆ ಒಂದು ನೆನಪಿಲ್ಲಿ ಮಕ್ಕಳಿಗೆ ಮಾತ್ರನೇ ಕೊಡೋದು. ನಾನು ಪಕ್ಕದ ಮನೆಯವ್ರಿಗೆ ಒಂದು ಕೊಡಿ ಸಾರ್ ಅಂದರೆ ಕೊಡಲ್ಲ. ಮಕ್ಕಳು ಬಂದಿದ್ರೆ ಆ ಮಗುಗೊಂದೊಂದು ಅಂತ ಫ್ರೀಯಾಗಿ ಕೊಡ್ತಿದ್ವಿ, ನಾವು ದುಡ್ಡು ತಗೊಂಡು ಕೊಡ್ತಿಲ್ಲ, ಫ್ರೀಯಾಗಿ ಹಂಚೋದು. ಅದನ್ನು ನ್ಯಾಯಬದ್ಧವಾಗಿ ಕಿವಲ್ಲಿ ನಿಂತ್ಕೊಂಡು ತಗೊಂಡೋಗಿ ಗಲಾಟೆ ಮಾಡಿ ಮತ್ತು ಇನ್ನೊಂದು ಅಥವಾ ಇಂಪ್ಲೂಯೆನ್ಸ್ ಮಾಡ್ತೀವಿ, ಅವ್ರು ಮಾಡ್ತೀವಿ, ನಾವು ನಮ್ಮ ಅಕ್ಕ ಪೊಲೀಸು, ನಮ್ಮಪ್ಪ ಇವರು, ನಾವು ಲೋಕಲ್ ಅಂಥದ್ದೇನೂ ಕೊಡಲ್ಲ. ಯಾಕಂದರೆ ನಾವು ಕೊಡೋದೇ ಉಚಿತವಾಗಿ, ಅದನ್ನು ನ್ಯಾಯವಾಗಿ ತಗೊಂಡ್ರೆ ನಿಮಗೂ ಒಳ್ಳೇದಾಗತ್ತೆ. ಆದರೆ ಅದನ್ನು ದೌರ್ಜನ್ಯವಾಗಿ ಪಡಿತೀವಿ, ನಮಗೂ ಇನ್ನು 10 ಕೊಡಿ, ನಮ್ಮ ಪಕ್ಕದ ಖಂಡಿತ ಕೊಡೋದಿಲ್ಲ. ಅದಕ್ಕೆ ಏನೇನು ವ್ಯವಸ್ಥೆಗಳು ಮಾಡಿರುತ್ತೋ ಅಷ್ಟು ಸೆಕ್ಯೂರಿಟಿನಲ್ಲಿರುತ್ತೆ, ಸಾವಧಾನತಾಗಿ ಬರ್ಬೋದು. ಮತ್ತೊಂದು ವಿಚಾರ, ನೀವು ದೊಡ್ಡ ದೊಡ್ಡ ಒಡವೆಗಳು, ಬಳೆಗಳು, ಚೈನುಗಳು ಅವೆಲ್ಲ ಹಾಕ್ಕೊಂಬರೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಬನ್ನಿ, ಆದರೆ ನಮ್ಮ ಸಂಪ್ರದಾಯದ ವಸ್ತ್ರಗಳನ್ನ ಹಾಕ್ಕೊಬನ್ನಿ, ಅದು ನಮಗೆ ಕೊಡೋ ಗೌರವ. ಸರಿನಾ? ಈಗ ಮಂತ್ರಕ್ಕೆ ಏನೇನು ಮಂತ್ರಕ್ಕೆ ಉಪಯೋಗ? ಈ ಮಂತ್ರ ನೋಡಿ, ಆಗ್ಲೇನು ಹೇಳಿದೆ, ಧನಕಾರಕ ಗುರು ತುಂಬ ವಿಶೇಷ. ಗುರುಬಲ ಒಳ್ಳೆ ಹೆಸರು ಮಾಡಬೇಕು, ಕೀರ್ತಿ ಮಾಡಬೇಕು, ನಾವು ಮಾಡಿದ್ದು ಉಳಿಸ್ಕೋಬೇಕು ಜೀವನದಲ್ಲಿ. ಮಕ್ಕಳಿಲ್ಲದೆ ಇರೋರ್ಕಂಥವ್ರಿಗೆ, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ, ಈಗ ಗುರು ವಕ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಈಗ ಶುಭ ಕೆಲಸಗಳು ಮಾಡ್ತಂತಾರೆ, ಇಂಥವ್ರಿಗೂ ಸಹ ಬೃಹಸ್ಪತಿಯ
ಬೀಜಾಕ್ಷರ ಮಂತ್ರ. ನೋಡಿ ಡಿಸ್ಪ್ಲೇ ಆಗ್ತಿದೆ, ಬರ್ಕೊಳ್ಳಿ ಮಂತ್ರವನ್ನ. ನಾನು ಒಂದ್ಸರಿ ಹೇಳ್ತೀನಿ. ಓಂ ರಾಮ್. ರಾಮ್ ಅಂತಂದ್ರೆ ಹಾ ಬರಿಬೇಕು, ದೀರ್ಘ ಬರಿಬೇಕು, ಕೆಳಗಡೆ 0. ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ರೀತಿ. ರಾಮ್ ಹ್ರೀಂ ರೌಂ ಸಹ ಬೃಹಸ್ಪತಯೇ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಹ್ರಾಂ ಹ್ರೀಂ ರೌಂ ಸಹ ಬೃಹಸ್ಪತಿಯೇ ನಮಃ. ಈ ಮಂತ್ರವನ್ನ ನೀವು ಜಪಿಸಬೇಕಾಗಿರತಕ್ಕಂತ ಸಂಖ್ಯೆ ಎವ್ರಿಡೇ ಎಷ್ಟು ರೂಪದಲ್ಲಿ 7 ನಂಬರ್ ಆಗೋ ತರ, ಅಂತಂದ್ರೆ ಸಪ್ತಮ ಸ್ಥಾನಕ್ಕೆ ನಿಂತ್ಕೋಬೇಕದು. ಅಂದ್ರೆ 7, 16, 25, 34 ಅಥವಾ 52 ಅಥವಾ 108 ಬಾರಿ ನೀವು ಇದನ್ನ ಜಪ ಮಾಡ್ಕೋಬೇಕು ಪ್ರತಿನಿತ್ಯ. ಇದಕ್ಕೆ ಯಾವುದು ಉಪಯೋಗಿಸ್ಕೋಬೇಕು ಜಪ ಮಾಡಲಿಕ್ಕೆ? ಸ್ಫಟಿಕದ್ದಾದ್ರೂ ಉಪಯೋಗಿಸಿ ಅಥವಾ ತುಳಸಿ ಆದ್ರೂ ಉಪಯೋಗಿಸಿ. ಇವೆರಡು ಬಿಟ್ಟು ನೀವು ರುದ್ರಾಕ್ಷಿಯನ್ನ ಜಪಮಾಲೆಯಾಗಿ ಉಪಯೋಗಿಸಬಾರ್ದು. ಸ್ಫಟಿಕ ಮತ್ತೆ ಇದು ಇವ್ಯಾತೋ ಕೋರಲ್ ಅಂತಂದ್ರೆ, ಕೋರಲ್ ಅಂದ್ರೆ ಯಾವುದು? ಹವಳದ ಮಣಿಯಿಂದನೂ ಮಾಡಬಹುದು. ಈ 3ರಿಂದ ಮಾಡ್ಕೊಳ್ಳಿ. ಇದು ನಮ್ಗೆ ಯಾವುದು ಇಲ್ಲ ಅಂತಂದ್ರೆ ಸಿಂಪಲ್, ಒಂದಿಷ್ಟುದ್ದ ಮನೇಲಿ ಬಿಳಿ ದಾರ ಇರುತ್ತೆ, ಅದನ್ನ ದಪ್ಪಕ್ಕೆ ಮಾಡ್ಕೊಂಬಿಡಿ. ದಪ್ಪಕ್ಕೆ ಮಾಡ್ಕೊಂಬಿಟ್ಟು 108 ಗಂಟು ಹಾಕ್ಬಿಡಿ. 108 ಅದರಲ್ಲಿ ಒಂದೊಂದೇ ದಪ್ಪ ಗಂಟು 108 ಗಂಟು ಹಾಕ್ಬಿಡಿ. ಅದನ್ನ ಗಂಟು ಹಾಕಿದ್ಮೇಲೆ ಕೊನೆಯಲ್ಲಿ 1 ಗಂಟು ಹಾಕಿ ಹಳದಿ ಬಣ್ಣ ಮಾಡ್ಕೊಂಬಿಡಿ ಅದನ್ನ. ಆಗ ಹಳದಿ ಬಣ್ಣ ಇನ್ನೂ ಶ್ರೇಷ್ಠ. ಇದು ಜಪಮಾಲೆ ಹಳದಿ ಬಣ್ಣ ಮಾಡ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಕೈಲಿ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಂಡು ಆಗ ಒಂದೊಂದೇ ಜಪ ಮಾಡ್ತಾ ಇರಿ. ಎಲ್ಲಿ 108 ಕಂಪ್ಲೀಟ್ ಆಗುತ್ತೆ ಅಲ್ಲಿ ಗೊತ್ತಾಗತ್ತಾಗ ನಿಮ್ಗೆ, ಅಲ್ಲಿ ನಿಲ್ಲಿಸ್ಬೋದು. ಈ ಹಳದಿ ದಾರದಲ್ಲಿ ಮಾಡೋದು ತುಂಬಾ ವಿಶೇಷ. ಹಳದಿ ದಾರಗಳು ಅಂತಂದ್ರೆ ನರಸಿಂಹಸ್ವಾಮಿಯ ಒಂದು ಅವತಾರ. ನರಗಳು ಗೊತ್ತಾ ನಿಮಗೆ? ಕೆಲವು ಕಡೆ ನೋಡಿ ನರಸಿಂಹಸ್ವಾಮಿನ ಪೂಜೆ ಮಾಡಂಥವ್ರು ಈ ದಾರಗಳಲ್ಲಿ ಗಂಟುಗಳಾಕಿ ಹಿಂಗೆ ಹಾಕಿರ್ತಾರೆ. ಹಿಂಗೆ ನರಸಿಂಹಸ್ವಾಮಿ ಹತ್ತಿನಲ್ಲಿ ಹಿಂಗೆ ಹಾಕಿರ್ತಾರೆ. ಅದೆಲ್ಲವೂ ತುಂಬ ವಿಶೇಷ. ಅದ್ರ ಬಗ್ಗೆ ಇನ್ನೊಂದಿನ ನಾನು ತಿಳಿಸ್ತೀನಿ. ನೀವು ಈ ರೀತಿ ಮಾಡ್ಕೋಬಹುದು. ಇದು ತುಂಬ ವಿಶೇಷವಾದ ಮಂತ್ರ. ಈ ಮಂತ್ರವನ್ನ ಖಂಡಿತವಾಗ್ಲೂ ನೀವು ಈ ರೀತಿ ಒಂದು 108 ದಿನಗಳ ಕಾಲ ಡೈಲಿ ದಿನಕ್ಕೆ 108 ಸಲ ಶುಭ್ರವಾದ ವಸ್ತ್ರಗಳನ್ನು, ಹಳದಿ ವಸ್ತ್ರ ಅಥವಾ ಕೆಳಗಡೆ ಒಂದು ಮಣೆ ಮೇಲೆ ಒಂದು ವಸ್ತ್ರ ಹಾಕ್ಕೊಂಡು ಅಥವಾ ಒಂದು ದರ್ಬೆ ಚಾಪೆ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು. ಕೂತ್ಕೊಂಡು ಈ ರೀತಿ ಜಪ ಮಾಡೋದೇ ಆದ್ರೆ ಆರ್ಥಿಕತೆಯಲ್ಲಿ ಪ್ರಗತಿ ಆಗುವಂಥದ್ದು. ಗುರುಬಲ, ಸಂಪೂರ್ಣ ಗುರುಬಲ ಸಿಕ್ಬಿಡುತ್ತೆ. ಬ್ರಹ್ಮ ಹತ್ಯೆ ದೋಷ ಒಳಗೋಗುತ್ತೆ. ಈಗಿನ ಕಾಲದಲ್ಲಿ ಬ್ರಹ್ಮ ಹತ್ಯೆ ದೋಷ ಹೋಗ್ಬೇಕು ಅಂದ್ರೆ ಗೋದಾನ ಮಾಡಬೇಕು. ಬ್ರಾಹ್ಮಣನಿಗೆ ನಿನ್ನ ವೆಯ್ಟ್ ಇರೋಷ್ಟು ಇದು ಏನೋ ಬ್ರಾಹ್ಮಣಿಗೆ ಭೂದಾನ ಕೊಡಬೇಕು, ಚಿನ್ನದಾನ ಸುವರ್ಣದಾನ ಮಾಡಬೇಕು, ವಸ್ತ್ರದಾನ ಮಾಡಬೇಕು. ಈ ಸಿಕ್ಕಾಪಟ್ಟೆ ದಶದಾನಗಳೇ ಮಾಡಬೇಕಾಗತ್ತೆ. ಭೂಮಿ, ಹಸು, ಗೋವು, ಮನೆ ಎಲ್ಲಿಂದ ತಂದು ಕೊಡ್ತೀರಿ? ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಬೇಕು. ಆದ್ರಿಂದ ಯಾವುದು ಬೇಡ. ಶಕ್ತಿ ಇರೋರು ಹಂಚಿ. ನಾನು ಕೊಡಬೇಡಿ, ದಾನ ಕೊಡಬೇಡಿ ಅಂತ ಹೇಳ್ತಿಲ್ಲ. ನೀವು ಶಕ್ತಿ ಇರೋರು ಹಂಚಿ. ಪಾಪ ದಾನ ತಗೊಳ್ಳೋಕೆ ಸಾವಿರಾರು ಜನ ಕಾಯ್ತಿರ್ತಾರೆ. ಅರ್ಥ ಆಯ್ತಲ್ವಾ? ಅವರೆಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಮ್ಗೆ ದಾನ ಕೊಡಬೇಡಿ ಅಂದ್ರೆ. ಅವ್ರ ಮನಸ್ಸು ಚೆನ್ನಾಗಿರ್ಬೇಕು. ದಾನ ಕೊಡೋರು ಇರೋ ತನಕ ತಗೊಳ್ಳೋರು ಇದ್ದೇ ಇರ್ತಾರೆ, ತಗೊಳ್ಳೋರು ಇರೋ ತನಕ ಕೊಡೋರು ಇದ್ದೇ ಇರ್ತಾರೆ. ಅದರಿಂದ ದಾನ ಧರ್ಮನೂ ಮಾಡಿ, ಜೊತೆಯಲ್ಲಿ ಈ ಮಂತ್ರ ಜಪವನ್ನು ಮಾಡಿ. ಇದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಸದಾ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ಅನುಕೂಲ ಆಗತ್ತೆ, ಒಳ್ಳೇದು ಆಗತ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂಥ ಮಾಹಿತಿಯನ್ನು ಒದಗಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ವಂದನೆಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.